ಸಾಕೇತ ಮಹಾರಾಜನೇ, ನೀನೆಂಥ ಕೆಟ್ಟ ವಿಷಯಗಳಿಗೆ ಅಲ್ಲಿ ಮನೆ ಬಿಟ್ಟು ಹೋಗಿ ಕೊಲೆಗಾಹುತಿ ಆದಿ ತಂದೆ, ಕೊಲೆಗಾಹುತಿ ಆದಿ ನೀನು. ತಂದೆ ತಾಯಿ ಇಲ್ಲದ ತಬ್ಬಲಿ ಆದ ನಾನು, ತಂದೆಯ ಪೋಷಣೆಯಲ್ಲಿ ಆಲದ ವೃಕ್ಷದಂತೆ ಬೆಳೆದ ನನ್ನನ್ನು ಯಾರಿಗೆ ಹೇಳಿ ಮನೆ ಬಿಟ್ಟು ಹೋದೆ ತಂದೆ? ಯಾರಿಗೆ ಹೇಳಿ ನನ್ನನ್ನು ಬಿಟ್ಟು ಹೋದೆ ನೀನು? ಇದ್ದ ಆಸ್ತಿ ಪಾಸ್ತಿ ಎಲ್ಲ ಆ ಗೌಡನ ಪಾಲಾಗಿ ಹೋಯಿತು. ಕಾಲವೇ ಎದುರಾಗಿ ನಿಂತಾಗ ನಿನ್ನ ಮಗಳ ಕನಸಲ್ಲಾದರೂ ಬಂದು ಕಾಪಾಡು ತಂದೆ, ನಿನ್ನ ಮಗಳ ಕನಸಲ್ಲಾದರೂ ಬಂದು ಕಾಪಾಡು ನೀನು. ओए कौन रे उन्हें? ಸತ್ತು ಹೋದ ನಿನ್ನ ಎತ್ತಪ್ಪ ಕನಸಿನಲ್ಲಿ ಬಂದು ಕಾಪಾಡಲು ಸಾಧ್ಯವೇ ಯಮುನಾ? ಯಾರವರು? ಭಯಪಡಬೇಡ, ನಾನು ಬೇರೆ ಯಾರು ಅಲ್ಲ, ರುದ್ರೇಗೌಡನ ಮೇಲ್ ಮ್ಯಾನೇಜರ್ ನಾಗರಾಜ್ ಅಂತ. ಹೌದು, ಇಲ್ಲಿ ತನಕ ಏಕೆ ಬಂದಿತ್ತು ನಿಮ್ಮ ಆಗಮನ? ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮುನಾ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾರ್ಗತ್ತಲೆಯಲ್ಲಿ ಬಿದ್ದು ಸಾಯ್ತಿರುವ ಈ ನಿನ್ನ ಬಣ್ಣದ ಬದುಕನ್ನು ಮಣ್ಣಿನಿಂದ ನಿರ್ಮಿಸಬೇಕೆಂದು ಬಂದೆ. ಹಣದಾಸೆಗಾಗಿ ಮಾನ ಕಳೆದುಕೊಂಡು ಶ್ರೀಮಂತರ ಸತ್ತಾಗಿ ಬಿದ್ದು ಸಾಯುವ ಹೇಡಿ ಹೆಣ್ಣಲ್ವಾ ಈ ಯಮುನ? ಭೂಮಿನೇ ಹಾಸಿಗೆ ಮಾಡಿಕೊಂಡು ಆಕಾಶವನ್ನೇ ಹೊದಿಕೆ ಮಾಡಿಕೊಂಡು ಲವಲವಿಕೆಯಿಂದ ಜೀವನ ನೂಕುತ್ತೇನೆ ವಿನ ನಿಮ್ಮಂತ ಶ್ರೀಮಂತರ ಕುತಂತ್ರ ಯಂತ್ರಕ್ಕೆ ಸಿಗಲಾರೆ ನಾನು. ಯಮುನ, ಸೃಷ್ಟಿ ನಿಯಮದ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯವನ್ನು ಬರಡಾಗಿಸಿಕೊಂಡಿರುವ ಬ್ರಹ್ಮಾಂಡದ ಬುರುಡೆಯನ್ನು ಮುಷ್ಟಿಯಲ್ಲಿ ಇರಿಸಿಕೊಂಡಿರುವ ಈ ಚೆಲುವ ನಾಗರಾಜನ ಸತಿಯಾಗಿ ತಿಪ್ಪೆಯಲ್ಲಿ ಬಿದ್ದಿರುವ ನಿನ್ನ ಸಂಸಾರವನ್ನು ಒಬ್ಬರಿಗೆ ಮೇಲೆ ತಂದಿಕೋ. ಇಲ್ಲವಾದಲ್ಲಿ ನೀನು ಈ ಬಂಡ ಗಂಡಸೆ ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಮದುವೆ ಆಗಂತ ಹೇಳುವ ನೀನೊಬ್ಬ ಸಮಾಜದ ಹೇಡಿ ಗಂಡಸು ಕಣ ನೀನು. ಈ ಸಮಾಜದ ಹೇಡಿ ಗಂಡಸು ನೀನು. ಯಮುನಾ, ಪುಂಡ ಪ್ರಚಂಡನಾದ ಗಂಡುಗೊಡಲಿಯ ಪರಶುರಾಮನ ಶಕ್ತಿ ಮೀರಿಸುವ ಈ ನಾಗರಾಜನಿಗೆ ಏಡಿ ಗಂಡ ಚಂದು ಉತ್ತರಿಸುವ ಎಣ್ಣೆ. ಕಂಡ ಹೆಣ್ಣಿನ ಶೀಲವನ್ನುಂಡು ಖಂಡತನ ಮಾಡಿರುವ ಈ ನಾಗರಾಜ್, ಸಂಪಿಗೆ ಅಂತಿರುವ ನಿನ್ನ ಈ ಶೀಲಕ್ಕೆ ಕೈ ಹಾಕಿ ತೊಂಡೆ ಎಣ್ಣೆ ಅಂತಿರುವ ನಿನ್ನ ಕೆಂದುಟಿಗೆ ಚುಂಬವನಿಟ್ಟು ಅಂಬಲ ತೀರಿಸಿಕೊಳ್ಳಲಾರದೆ ಹೇಳಲಾರೆ. ದೂರ ಸರ್ದು ನಿಂತು ಮಾತನಾಡೋ ನರಪಶುವೆ, ಈ ಹೆಣ್ಣಿನ ಶೀಲವೆಂದ್ರೆ ಬಂಡಗೆಟ್ಟ ಶೀಲ ಅಂತ ತಿಳಿದುಕೊಂಡ್ರವೇನು? ಈ ಗರತಿಯೊಬ್ಬಳನ್ನು ಒಂದೇ ತೀರುತ್ತೇನಂತ ಒಂದೇ
ನನಗೆ ಎಚ್ಚ ಏರಿ ಹೇಳುವ ಹುಚ್ಚು ಚಂದ್ರುವಿನ ಮಗಳೇ, ಚಂಡಿ ಅವತಾರ ತಾಳಿದ ಬಂಡ ಹೆಣ್ಣಿನ ಗಂಡನಾದ ಶಿವಶಂಕರನು ಈ ನಾಗರಾಜ್. ಚಂಡಿಯ ಗಂಡನಾದ ಶಿವಶಂಕರನ ಕೊರಳಿಗೆ ಮುತ್ತಿಗೆ ಹಾಕಿ ಮೆತ್ತಿಕೊಂಡಿರುವನು ಈ ನಾಗರಾಜ್. ಇಡೀ ಬ್ರಹ್ಮಾಂಡವನ್ನೇ ತನ್ನ ಮುಷ್ಟಿಯಲ್ಲಿ ಇರಿಸಿಕೊಂಡು ನಿಮ್ಮಂತ ನರಕ ನಾಯಿ ಜಾತಿಗೆ ಹೆಣ್ಣಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ್. ಅಂದಾಗ ಆ ಲಿಂಗವನ್ನು ಕೊಟ್ಟು ಈ ರಾಜಕುಮಾರನ್ನು ಅಲಂಘಿಸಿಕೊಂಡಿದ್ದಾದರೆ ನೀನು ಗಂಡನ ಕೈ ಹಿಡಿದು ಗರತಿಯಾಗಿ ಬಾಳುವೆ ಈ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ ಪರಮಾತ್ಮವನ್ನು ಬೆರೆತ ಅರಿತ ನಿನ್ನ ತತ್ವೋಪದೇಶ ನನಗೆ ಬೇಕಾಗಿಲ್ಲ. ನಾ ಬಯಸಿದ ಗಂಡನ ಕೈ ಹಿಡಿದು ಸತಿಯಾಗಿ ಜೀವನ ನೂಕುತ್ತದೆ ವಿನ ನಿಮ್ಮಂತ ಶ್ರೀಮಂತರ ಸರತಕ್ಕೆ ಸಿಕ್ಕು ಮಣ್ಣಾಗೋದಿಲ್ಲ ನಾನು. ಯಮುನಾ, ಹೆಚ್ಚಿಗೆ ಬಾಯ್ ಬಿಚ್ಚದೆ ಸುಮ್ಮನೆ ಹೊರಟು ಹೋಗ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಯಮುನಾ. ಈ ದಟ್ಟಡಿವೆ ಕಾಡಿನಲ್ಲಿ ಈ ಉಟ್ಟ ಬಟ್ಟೆಯನ್ನು ಬಿಸಾಕಿ ಯಾರು ಮುಟ್ಟದ ಈ ನಿನ್ನ ಸುಂದರ ಮಡಿಕೆಯನ್ನು ಒಡೆದ ಚೂರಾಗಿಸಲಿಕ್ಕೆ ಬಂದಿರುವೆ. ಅದು ನಿನ್ನಿಂದ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಸಾಧ್ಯವಿರದಿದ್ದರೆ ಗದ್ದುಗೆಯನ್ನು ಏರಿ ಗೊತ್ತು ಸೀಳುವೆ ನಿನ್ನ ಸುಂದರ ಸುಂದರ ಶರೀರವನ್ನು. ಕಾಲ ಯಮರಾಯನನ್ನೇ ಬೆನ್ನಿಗೆ ಕಟ್ಟಿಕೊಂಡಿರುವ ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ಮೈ ಒಪ್ಪಿಕೋ. ನನಗೆ ರಾಜನೆಂದು ಇಲ್ಲವಾದಲ್ಲಿ. ಓ ಮನ್ಮತ, ಮೊದಲು ಲೋಕದ ಪರಿಜ್ಞಾನವನ್ನು ಅರ್ಥ ಮಾಡಿಕೋ. ಆ ನಂತರ ಬೇಕಾದ್ರೆ ನನ್ನನ್ನು ಮಂದಿರಕ್ಕೆ ಹೊತ್ತೊಯ್ಯುವಂತೆ. ಅದೇ ರೀತಿ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಮೆಕ್ಕಿಲೆ ಮಾತನಾಡಿಸಬೇಕಾಗುತ್ತದೆ. ಬಲು ಎಚ್ಚರ. ಎಚ್ಚರ ಏನೇ ಜುಟ್ಟಿಲೆ ಬಾಲೆ ಯಮುನೆ, ಈ ಜುಟ್ಟಿಗೆ ರಾಯ ನಾಗರಾಜನಿಗೆ ಮೆಟ್ಟಿಲೆ ಪೆಟ್ಟು ಹಾಕುವ ಧೈರ್ಯ ನಿನಗಿದೆ ಎಂದಾಗ ಕುಸ್ತಿಯ ಕಣದ ದ್ರೌಪದಿಯಂತೆ ಸ್ತ್ರಾಪರಣ ಮಾಡಿ ಕುಸ್ತಿಯ ಕಣದಲ್ಲಿ ಚಡ್ಡಿ ಹಾಕಿ ಸೊಟ್ಟು ಬಾರಿಸೇ ತೀರುವೆ. ಎಲ್ಲೋ ಹೆಣ್ಣನ್ನು ಕಾಣದ ಶ್ವಾನದಂತೆ ನಾಯಂತೆ ಬೊಗಳುತ್ತಿರುವೆ ಅಲ್ಲೋ. ಹೀಗೆ ಕೂಗುತ್ತಿರುವೆ ನೀನು. ಹಿಂದೆ ದ್ವಾಪರ ಯುಗದಲ್ಲಿ ದ್ರೌಪದಿಯ ಶೀಲವನ್ನು ವಸ್ತ್ರಹರಣ ಮಾಡಲು ಹೋದ ದುಶ್ಶಾಸನ ಸತ್ತನೆಂದು ನಿನಗೆ ನೆನಪಿಲ್ಲವೇನು? ರಾಮಾಯಣದಲ್ಲಿ ರಾವಣ ಸೀತಾ ಮಾತೆಯನ್ನು ಹೊತ್ತುಕೊಂಡು ಹೋದಾಗ ಆ ರಾವಣ ಸತ್ತನೆಂದು ನಿನಗೆ ಗೊತ್ತಿಲ್ವೇನು? ಈ ಕಲಿಯುಗದಲ್ಲಿ ನನ್ನ ವಸ್ತ್ರಹರಣ ಮಾಡಲು ಬಂದಿದ್ದೆ ಆದ್ರೆ ಮುಂದೇನಾಗುವುದೆಂತ ತಿಳಿದುಕೋ ನೀನು. ಎಲೆ ನನಗೆ ಗೊತ್ತು ವೇದ ಅಂತ ಹೇಳುವ ದಡ್ಡರಂಡೆ. ಆ ರಾವಣ ದುಶ್ಯಾಸನಂತೆ ನಪುಂಸಕನಲ್ಲ ಈ ನಾಗರಾಜ್. ಸೇಡಿಗೆ ಕಡಿವಾಣ ಹಾಕಿದ್ದನ್ನು ಎಡಗಾಲಿನಿಂದ ಒದ್ದು ಹಾಕಿ ರಂಡೆಯಾದ ನಿನ್ನ ಬಂಡತನವನ್ನು ಉಳಿಸುವುದು ನನ್ನ ಬಲವಾದ ಛಲ. ಮಾರಲೇ ಬಾ. ದಯವಿಟ್ಟು ನನ್ನನ್ನು ನಿಮ್ಮ ತಂಗಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡಿ ನನ್ನನ್ನು. ಈ ಕಾಮದಿಂದ ಕೊಬ್ಬಿ ನಿಂತಿರುವ ನಾಗರಾಜನಿಗೆ ನೀನ್ಯಾವ ತಂಗಿ? ಹಸಿದ ಪುಲಿಯಲ್ಲಿ ಸಿಕ್ಕ ಸುಳೆಯನ್ನು ಕಾಪಾಡಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಸುಳೆ ಮಗನೇ ಕೈ ಬಿಡು ಮಗನ ಮೊದಲ ಬಡ ಹುಡುಗಿ ಸೆರೆಗನ್ನು ಕಾಮದಿಂದ. ಈ ನನ್ನ ಸೇಡಿನ ಹೋರಾಟದಲ್ಲಿ ಆಡಾಡಿಸಿ ಬರುವ ನೀನ್ಯಾವನಲೇ? ನಿಮ್ಮಂತ ಬಂಡ ಶ್ರೀಮಂತರಿಗೆ ಚಂಡಿ ಕೆಳಗೆ ಬಂದ ಈ ಯಮಧರ್ಮ. ಕಾಮಧರ್ಮ ಲೇ ಬಡ ಹೆಣ್ಣಿನ ಮಾನ ಕಾಯಲು ಬಂದಿರುವ ಬಿಡಾಡಿ ನನ್ನ ಮಗನೇ. ಗೌಡನ ಬಲಗೈಯಾಗಿರುವ ಈ ನಾಗರಾಜನ ಕೆಣಕಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಗೌಡನ ಎಂದೆಂದು ಬದುಕೊಂಡಿಲ್ಲ ನನ್ನ ಮಗನೇ. ಇನ್ನು ಒಂದು ನಮ್ಮಪ್ಪನ ಬಗ್ಗೆ ಮಾತನಾಡಿದರೆ ಕತ್ತನ್ನು ಕೊಯ್ದು ನನ್ನ ಹೊಲದ ಬದಲಿಗೆ ಊಟ ಹಾಕೇನೋ ಮಗನ. ಎಚ್ಚರದಿಂದ ಮಾತನಾಡು. ನನಗೆ ಎಚ್ಚರ
ಎಡಿಯಲ್ಲಿ ರತ್ನದ ಅರಳನ್ನು ಇಟ್ಟು ಒಣ್ಣಿನ ಮನೆಯನ್ನು ಕಣ್ಣಲ್ಲೇ ಕಣ್ಣಿಟ್ಟು ಕಾಯುವ ಈ ವಿಷಯ ನಾಗೇಶನಿಗೆ ಎತ್ತರ ವಹಿಸಿ ಮಾತನಾಡಿವೆಯ ಕಡೆಗಾಲದ ಕಡಿವಾಣ ಹಾಕಿಸಿಕೊಳ್ಳಬಡ ಶಕ್ತಿ ಸುಮ್ಮನೆ ಇವಳನ್ನು ಬಿಟ್ಟು ಹೊರಡು. ಮೊಸಳೆ ತವಡೆಯಲ್ಲಿ ಸಿಲುಕಿರಿ ಹೊಸಳಂತ ಬೆಟ್ಟು ಹೋಗಕ್ಕ ನಾನೇನು ನಪಸುಕೇನಲ್ಲ ಕುರಿಯಾಲ ಕುಡಿದು ಕರೆನಾಗಿರಂತ ಶಕ್ತಿ ಹಾಕಿ ಶಡ್ಡು ಹೊಡೆದು ನಿಂತಿರುವೇನ ಗಂಡು ಗರಿಯದನ ನಿನಗ ಒಳ್ಳೆ ಮಾತಿಂದ ಎತ್ತೇನೆ ಸುಮ್ಮನೆ ಬೆಟ್ಟು ಹೊರಲಿಂದ ಲೇ ನಿನ್ನಂತ ಪಳ್ಳು ಬೆದರಿಕೆಗೆ ಎದರಿ ಬೀವರನ್ನು ಬಿಟ್ಟು ಕೊಟ್ಟು ಹೋಗಲಕ್ಕೆ ನಾನೇನು ನಪುಂಸಕನಲ್ಲ. ಶಕ್ತಿ ನನ್ನೊಂದಿಗೆ ವೈರತ್ವ ಬೆಳೆಸುವುದು ತರವಲ್ಲ. ಕರಿ ನಾಗರ ಮಿಡಿ ನಾಗರ ಜಾತಿಗೆ ಅಂಟಿಕೊಂಡಿರೋನು ಈ ನಾಗರಾಜ್ ಮನಸ್ಸು ಮಾಡಿದರೆ 101ನೇ ಕೊಲೆಯ ಪಾಶದಲ್ಲಿ ನಿನ್ನನ್ನು ಮೀಸಲಿಡಬೇಕಾಗುತ್ತದೆ. ಬಲ ಜೋಕೆ ನಿನ್ನ ಕರೆ ನಾಗರವನ ಮಿಡಿ ನಾಗರವನ ಸರ್ಪಕ್ಕೆ ನಾನು ಪಾಠ ಆಡಿಸುವ ಶಕ್ತಿ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಕುಡಿಯನ್ನು ಕತ್ತರಿಸಿಕೊಳ್ಳಬೇಡ. ನಿಮ್ಮಂತ ಸಮಾಜ ದ್ರೋಹಿ ತಲೆ ಅಡಕೆ ಜೊತೆ ಹೋರಾಡಿ ಮಾಡಿದ ಸಿಗುವುದು ನನಗೆ ಮುಕ್ತಿ ಮೋಕ್ತೆ ಶಕ್ತಿ ನಿನ್ನ 100 ಚೀಲದ ಗೂಡು ಸುಟ್ಟು ಹೋಗುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಶಕ್ತಿ? ನನ್ನ ಹೊಟ್ಟೆಯಲ್ಲಿ ಉರಿತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ನನ್ನನ್ನು ಒತ್ತಿಸಬೇಡ. ನನ್ನ ಹೃದಯದಲ್ಲಿ ಕಥಕಥನ ಕುದಿತಿರುವ ಆ ಸೇಡಿನ ಕಿಡಿಗೆ ಹರಿನಾಣಿ ಬಂದರೂ ಸಾಧ್ಯವಿಲ್ಲ. ನಮ್ಮನ್ನು ಕೇಡು ಬಗೆದ ವ್ಯಕ್ತಿನ ಕಡಿದೇ ಬಿಡಲಾರೇನು ನಮ್ಮ ಕೇಡು ಬಗೆದ ಆ ಕೇಡಿಯ ಚೆಂಡು ಕಡಿದು ನಮ್ಮೂರ ಅಕ್ಷಿಬಾಲಿ ಕಟ್ಟದಿದ್ದರೆ ನಾನು ನಮ್ಮಪ್ಪನ ಹತ್ರಕ್ಕೆ ಜನಿಸಿದ ಮನವಲ್ಲ ತಿಳಿ ಏನಾಗ ಈ ಸೇಡಿನ ಪ್ರತೀಕಾರದಲ್ಲಿ ಅವಳನ್ನೇ ಮುಟ್ಟುತ್ತಿರುವೆನೆಂದು ಆಟ ಮಾಡಿ ಬಂದರೆ ನೀನೇ ಈ ಪ್ರದೇಶದವರಿಗೆ ಮೊದಲನೇ ರವಲಿ. ಈ ನನ್ನ ಪ್ರೇಮ ಕಾರ್ಯಕ್ಕೆ ನೀನು ಅಡಾಡಿಸಿ ಬಂದು ಒದ್ದು ಹುಲಿಯಂತೆ ಅರಗಾಯಿಯಾಗಿ ಮಾಡಿರುವೆಂದ ಮೇಲೆ ಸಮಯ ಬಂದಾಗ ನೋಡಿಕೊಳ್ಳುತ್ತೇನೆ. ಬರುತ್ತೇನೆ ಶಕ್ತಿ. ಕೋತಿ ಅದಕ್ಕೆ ನಾನೇನು ಬಳತೊಟ್ಟಿಲ್ಲ. ಯಮನ ನೀನೇಕೆ ಅಡಿವಿದಾರಿಗೆ ಬರಬೇಕಿತ್ತು, ಇನ್ನು ಹೋಗು. ನೋಡಿ, ನಮ್ಮ ತಂದೆ ದಿನಕರ್ಮದ ಪೂಜೆಗಿಂತ ಬಂದಿದ್ದೆ. ಅಷ್ಟರಲ್ಲಿ ಈ ಪಾಪೆ ಕೈಯಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಕಷ್ಟದಲ್ಲಿ ಬಳತ್ತಿರುವ ಹೆಣ್ಣಿಗೆ ನಾನೇ ಆಶೀರ್ವಾದ ಕೊಟ್ಟು ಇವಳ ಬಾಳಿಗೆ ನಾನೇ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ. ನಿಲ್ಲಿ ಶಕ್ತಿ, ನನ್ನ ಕೈ ಹಿಡಿದು ನನ್ನ ಬಾಳಿಗೆ ಬೆಳಕಾಗಿ ನನ್ನನ್ನು ಸತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಕಾಲು ಹಿಡಿದು ನಾನು ಬೇಡಿಕೊಳ್ಳುತ್ತೇನೆ. ಎದ್ದೇಳು ಯಮನ, ನೀನು ತಿಳಿದುಕೊಂಡು ಸುಲಭವಿಲ್ಲ ನಮ್ಮಿಬ್ಬರ ಮದುವೆ. ನಾನು ಅಣ್ಣ ಹತ್ತಿಯರ ಬೇರೆಯಲ್ಲಿ ಬಿದ್ದ ಪ್ರಾಣಿ. ನೀನು ಯಾವುದೇ ರೀತಿಯಲ್ಲಿ ನನ್ನನ್ನು ಮೆಚ್ಚಿಕೊಂಡಿರ್ಬೋದು. ಅಂದರೆ ಮನೆಯಲ್ಲಿ ಹಿರಿಯರನ್ನು ಕೇಳ, ಅವರು ಒಪ್ಪಿದರೆ ಸರಿ, ಒಪ್ಪದಿದ್ದರೆ ನಿನ್ನನ್ನು ಕೈ ಹಿಡಿದು ಕಾಪಾಡೋ ಭಾರ ನನಗಿರಲಿ. ಮೆಚ್ಚಿದೆ ಈ ನಿಮ್ಮ ಉದಾರ ಗುಣಕ್ಕೆ. ನಿಮ್ಮ ಕೈ ಹಿಡಿಬೇಕಾದ್ರೆ ಯಾವ ಜನ್ಮದ ಪುಣ್ಯವೋ ನಾ ಕಾಣಿ ಅಂತ. ಹಾಗಾದರೆ ಈ ಗೆಳೆಯನ ಮನ ತಡಿಸುವಂತೆ ಒಂದು ಪ್ರಣಯದ ಗೀತೆ ಹಾಡು. ನಾನು ಹಾಡಿ ಕುಣಿಯುವುದೆಚ್ಚ.
ಹೊತ್ತಾದ್ರೂ ನಮ್ಮ ಯಜಮಾನರು ಇನ್ನ ಬರ್ತಾ ಇಲ್ವಲ್ಲ? ಗಂಗಾ, ಆಳುಗಳನ್ನು ಕರೆದುಕೊಂಡು ಹೊಲಕ್ಕೆ ಹೋಗಿ ಇನ್ನೂ ಹೊತ್ತಾಗಿಲ್ಲವೇ ನಿನಗೆ? ಈ ಸದ್ಯ ಹೋಗಬೇಕು ಅಂತ ರೆಡಿಯಲ್ಲಿ ಇದ್ದೇನೆ. ಹೊಲಕ್ಕೆ ಹೋಗುತ್ತೇನೆ ಸ್ವಾಮಿ. ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಿ ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಿ ಅಂತ ಹೇಳಿ ಬರುತ್ತೀನಿ. ಈ ಹಣವನ್ನು ಮನೆಯಲ್ಲಿ ಸರಿಯಾಗಿ ಇಡು. ರೀ, ಈಗಾಗಲೇ ಸಿಂಗ ಬೆಲ್ಲನ್ನು ತೆಗೆದುಕೊಂಡು ಬಂದ್ರ? ಹೌದು ಗಂಗಾ, 10,000ಕ್ಕೆ ಮಾರಾಟದ ನನ್ನ ಸಿಂಗದ ವ್ಯಾಪಾರವನ್ನು ಕ್ಯಾನ್ಸಲ್ ಮಾಡಿದರು. ಆದರೂ ಕೂಡ 8,000ಕ್ಕೆ ಹಣ ಗಂಟಾಯಿತು. ದಲಾಲಿ ಅಮಲಿ ಮಾಲೀಕನ ಅಡಚಣೆಗೆ ಅಡ್ವಾನ್ಸ್ ದುಡ್ಡು ಎಲ್ಲ ತೀರಿಸಿ 4,000 ಬಂದಿದೆ. ಸ್ವಾಮಿ, ಈ ಭೂಮಿ ತಾಯಿ ಹಣದ ಹೊಳೆಯನ್ನೇ ಹರಿಸಿದರು. ಈ ರೈತನಿಗೆ ಸಿಗೋದು ಬರೀ ಕಣ್ಣೀರೇ ಆಯ್ತಲ್ಲ ಸ್ವಾಮಿ, ಕಣ್ಣೀರೇ ಆಯ್ತಲ್ಲ ರೀ. ಹೌದು ಗಂಗಾ, ಪ್ರತಿ ಬೆಳೆಯೂ ಇದೇ ರೀತಿ ಬರೇ ಶ್ರೀಮಂತರ ಸತ್ತಾಗಿ ರೈತನ ಬಾಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಸಂದೇಹವೇ ಇಲ್ಲ ಗಂಗಾ, ಸಂದೇಹವೇ ಇಲ್ಲ. ಅಣ್ಣ ಅತ್ತಿಗೆ ಬಾ ಸೋದರವ. ಇವಳು ಯಾರಪ್ಪ? ಹೆಣ್ಣು ಮಗಳು. ಇವಳದೊಂದು ದೊಡ್ಡ ಕತೆ ಅಣ್ಣ. ಇವಳು ಚಂದಿನ ಮಗಳು ಯಮನ ಅಂತ. ಇವಳು ತಂದೆ ಯಾರದೇ ಕೊಲೆ ಕೈವಾಡಕ್ಕೆ ಕೊಲೆ ಆಗಿ ಸತ್ತು ಹೋಗಿಬಿಟ್ಟಿದ್ದಾನೆ. ಏನು, ಇವಳ ತಂದೆ ಚಂದ್ರುವಿನ ಕೊಲೆ ಆಯ್ತಾ? ಅಷ್ಟೇ ಯಾಕಣ್ಣ, ಇವಳ ಆಸ್ತಿ ಕೂಡ ರುದ್ರೇಗೌಡನ ಸತ್ತಾಗಿ ಹೋಗಿದೆ. ಕಷ್ಟದಲ್ಲಿ ಬತ್ತಿರುವ ಹೆಣ್ಣಿಗೆ ನಾನೇ ಆಶೀರ್ವಾದ ಕೊಟ್ಟು ಇವಳ ಬಾಳಿಗೆ ನಾನೇ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ. ಇದೇನಪ್ಪ, ಕುರಿಯನ್ನು ಹುಡುಕುತ್ತೇನೆ ಅಂತ ಹೋದ ನೀನು ಮರಿಯನ್ನು ಹುಡುಕಿ ತಂದು ಬಿಟ್ಟಿಯಲ್ಲೋ ಶಕ್ತಿ. ಈ ನಿನ್ನ ಅಣ್ಣನ ಬೆನ್ನಿಂದ ಎಂತ ಪವಿತ್ರವಾದ ಹೃದಯದ ಸೋದರನಾಗಿ ಜನಿಸಿ ಬಂದು ತಮ್ಮ. ನಿನ್ನಂತ ವರ್ಣಿಸಲಿ ಕತ್ತಲೆಯ ಕಾಲ್ಗಿಚ್ಚನ್ನಿ ನೊಚ್ಚು ನೂರಾಗಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣು ಮಗಳನ್ನು ಮದುವೆ ಆಗುತ್ತೇನೆಂದು ಬಾಳ ಜ್ಯೋತಿಯನ್ನು ಬೆಳಗಿಸುತ್ತೇನೆಂದು ಹೇಳುತ್ತಿರುವಲ್ಲ, ಬಹಳ ಸಂತೋಷ. ಜಗದೊಳೆಯ ರೈತ ನೀನೊಬ್ಬನೇ ಎನ್ನುವ ಸತ್ಯದ ಕೀರ್ತಿಯೊಡನೆ ಅಣ್ಣ ಅತ್ತಿಗೆಯರ ಮೂರ್ತಿಯನ್ನು ಸದಾ ಸ್ಮರಿಸುತ್ತೀರಿ ಅಂದಾಗ ಈ ಕಾರ್ಯಕ್ಕೆ ಅನುಮತಿ ನೀಡಿಕೊಳ್ಳಲಾಗೇನು? ಹಿಂದೆ ನೆಗೆಯಲ್ಲಿ ನಿಮ್ಮಿಬ್ಬರ ಮದುವೆ. ಏನೋ ಸಂಭ್ರಮದ ಕಾರ್ಯಕ್ರಮ ಹಮ್ಮಿಕೊಂಡಂತಿದೆಯಲ್ಲ ಶಿವಶಕ್ತಿಯರ ಬಳಗದಲ್ಲಿ. ಏನಿಲ್ಲ, ಬನ್ನಿ ಗೌಡರೇ, ಕುಳಿತುಕೊಳ್ಳಿ. ಕುಂತುಕೊಂಡು ಮಾತನಾಡೋದು ಗೌಡ್ರ ಕೆಲಸ ಅಲ್ಲಪ್ಪ ತಮ್ಮ, ಇದು ನನ್ನ ಕೆಲಸ. ಯಾಕಂದ್ರ 3 ವರ್ಷದ ಹಳೆ ಬಾಕಿ ನಿಂತತ್ತ. ಮೊದಲು ಪಟ 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 ನೋಟ್ ಎಣಿಸ್ಬಿಡು, ನಾ ಚಟ 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 ರಸೀದವ್ರು ಕೊಟ್ಬಿಡ್ತೀನಪ್ಪ ತಮ್ಮ. ಇದೇನು ತಲಾಟಿಯವರೇ ನೀವು ಹೇಳುತ್ತಿರುವುದು? ನಾನು ಪ್ರತಿ ವರ್ಷ ಹಪ್ತೆ ಚಕ್ಕಟೆ ಮಾಡುತ್ತಾ ಬಂದಿರುವೆನು, ನೀವು ಸುಳ್ಳು ಹೇಳುತ್ತಿರುವಿರಿ. ನನಗೆ ಸುಳ್ಳು ಹೇಳಕ ಹೊಟ್ಟಿ ಬೆನ್ನಿದೈತೆ ಅನ್ನೋ ತಮ್ಮ. ನಿಮ್ಮ 3 ವರ್ಷದ ಬಾಕಿ ನಿಂತ ನಿಮ್ಮ ಅಣ್ಣ ತಮ್ಮಳರ ಕಚಡಿ ಪುಚಡಿ ಆಗಿ ನಿಮ್ಮಪ್ಪನ ಹೆಸರಲ್ಲೇ ಕಂತ 1500 ರೂಪಾಯಿ ಆಗೈತೆ. ನಾನು ಸುಳ್ಳು ಹೇಳಿದ್ರೆ ನಮ್ಮ ಗೌಡ್ರನ್ನ ಕೇಳೋ. ಹೌದು ಶಿವ, ಕಟ್ಟುವಾಕಿರುವುದು ನಿಜ. ಹಣ ವಸೂಲಿ ಮಾಡಲೆಂದು ಮೇಲಿಂದ ಇವರಿಗೆ ಒತ್ತಡ ಹಾಕಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಸೇರಿ ಬಂದಿದ್ದೇವೆ. ಬೇಗನ ಹಣ ಕಟ್ಟಿಬಿಡು. ಪ್ರತಿ ವರ್ಷ ನಾವು ಹಣ ಕಟ್ಟಿದ್ದೇವೆ ಅಂದ ಮೇಲೆ ಹಣ ಕಟ್ಟೋದೇ ಇಲ್ಲ.
ಇಲ್ಲದಿದ್ದರೆ ಹಣ ಕೊಡುವವರಿಗೆ ನಿಮ್ಮನ್ನ ಕಟ್ಟಿ ಹಾಕಬೇಕಾಗುತ್ತದೆ. ಮನೆ ಕಟ್ಟುವನೆಂದು ದಿಟ್ಟವಾಗಿ ಮಾತನಾಡಕ್ಕ ನೀನೇನು ತಲಾಟಿ ಕೈಯಲ್ಲಿರೋ ವಾಲಿಕಾರನ? ಲೇ ಶಕ್ತಿ, ಸುತ್ತ 20 ಹಳ್ಳಿಯ ರೈತರಿಗೆ ಅಧ್ಯಕ್ಷನಾದ ನನಗೆ ಹದ್ದು ಮೀರಿ ಮಾತನಾಡಿದರೆ ನಿನ್ನನ್ನು ಗುದ್ದಿಕೊಳ್ಳಬೇಕಾಗುತ್ತದೆ. ಎಚ್ಚರ! ನಮಗ ಬುದ್ಧಿ ಹೇಳಿ ನಮ್ಮ ಮೇಲೆ ಅಧಿಕಾರ ನಡ್ಸಕ್ಕ ನೀನೇನು ತಾಲೂಕು ತಹಶೀಲ್ದಾರನಲ್ಲ. ಹೆಚ್ಚಿಗೆ ಮಾತನಾಡಿದ ನನ್ನ ಮನೆಯಿಂದ ಜಾಗ ಖಾಲಿ ಮಾಡಲಿ ಗೌಡ. ಏಸುವ! ನಿನ್ನ ಎದುರಿಗೆ ನಿನ್ನ ತಮ್ಮನ ಒಚ್ಚ ಶಬ್ದ ಮಾತನಾಡುತ್ತೇನೋ ಮಗನೇ, ಎಷ್ಟು ಸೊಕ್ಕ ಬಂದಿರ್ಬೇಕ ನಿನಗೆ? ಬಾಯಿ ಬಿಗೆ ನೀಡಿದ ಮಾತನಾಡಲಿ ಗೌಡ. ನನ್ನ ಮನೆ ಅನ್ನ ತಿಂದ ಬೆಳೆದಕ್ಕೆ ಸೊಕ್ಕಿನ ಬಗ್ಗೆ ಮಾತನಾಡಕ್ಕ ನೀನೇನು ನಮ್ಮ ಅಪ್ಪನ ಹತ್ರಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆ ಅನ್ನ ತಿಂದ ಬೆಳೆದ ಐತಿ. ನಿನ್ನ ಮನೆಯ ಅನ್ನ ತಿಂದು ಬೆಳೆದ ದೇಯ ಕಾಳ. ಅಪ್ಪಣೆ ಕೊಟ್ಟು ಬಿಡದಣಿ. ಮೊದಲ ಮನ್ನಾಲ್ದಲ್ಲಿರುವ ಇವರೆಲ್ಲರೂ ತುಂಡರಿಸಿ ಆ ಮನೆಗೆ ಬೆಂಕಿ ಇಟ್ಟು ಬಿಡ್ತೀನಿ. ಇನ್ನು ಬರುತ್ತೀನಿ. ಹಾಗಾದರೆ ಗುರಿಡು ಮೊದಲ ಈ ಸ್ಯಾಕ್ಟಿ ಅದೇ ಗುಂಡಿಗೆ. ಹಾಗೆ ಮಾಡಬೇಡಿದಣಿ, ನಿಮ್ಮ ಕಾಲಿಗೆ ಬೀಳೋಣ. ಎಂತ ಹೇಳ್ತಾನ ಮಾತನಾಡ್ತಾನೆ ಇವರಿಗೆ. ಇವರು ನನ್ನ ಎದಿಗೆ ಗುರಿಡ ಮೊದಲು. ಇನ್ನಾಜ್ಞೆ ಆದರೆ ಈಗಲೇ ಇವರ ಮೋರುಂಡ ಕಳೆದಾಕುವೇನು. ಬಾಯಿ ಮುಚ್ಚು ಪಾಪಿ. ಹಿರಿಯರಿಗೆ ಎದುರು ಮಾತನಾಡಬಾರದು. ಕೊಡಬೇಕಾದಣ ಕೊಡುವುದು ನಮ್ಮ ಕೆಲಸ. ಕೊಡೋಣ ಕೊಡು. ನಿನ್ನ ತಮ್ಮನನ್ನು ಒಡೆದು ಬಡೆದು ಇದೇ ರೀತಿ ಎಲ್ಲ ಆಸ್ತಿಯ ನೀ ಚಂಡಲರಿಗೆ ಕೊಟ್ಟು ಬಿಡು. ಎಲ್ಲರೂ ಹೋದ ಮೇಲೆ ನಿನ್ನಿಚ್ಚಂತಿರುವಂತೆ. ಅಣ್ಣ, ಇನ್ನು ನಿನಗೆ ಈ ಚಂಡಲ ಗೌಡನ ವರ್ತಮಾನ ತಿಳಿದಿಲ್ಲ. ಸಮಯ ಬಂದಾಗ ಅದನ್ನೇ ನಾನೇ ತೋರಿಸಿಕೊಡ್ತೀನಿ. ಈಗ ಮಾತ್ರ ಈ ಗೌಡನಿಗೆ ಕೈ ಎತ್ತಿ ಬಂದ ಕಾಸನ್ನು ಕೊಡಬೇಡ. ಕೊಡದಿದ್ದರೆ ಆ ರಾಜಿಗೆ ಹಚ್ಚಬೇಕಾಗುತ್ತದೆ ನಿಮ್ಮ ಆಸ್ತಿಯನ್ನು. ಸ್ವಲ್ಪ ಹಣ ಸಲುವಾಗಿ ಆಗಿ ದೊಡ್ಡ ರದ್ದಂತ ಮಾಡ್ಕೊಂಬಾಡು ತಮ್ಮ ಶಿವಣ್ಣ. ನೀನು ಮೇಲಾಗಿ ದೊಡ್ಡ ರೈತ. ನೀನು ಈ ರೀತಿ ನಿಮ್ಮ ತಮ್ಮನ ಒಂದಿಗೆ ಒದ್ದಾಡಿದರೆ ಉತ್ತರವಾಗದು ನೀನು ಖಂಡಿತ. ಏ ಕುಲ್ಕರ್ಣಿ, ಹೆಚ್ಚಿಗೆ ಮಾತನಾಡದೆ ನಿನ್ನ ಕೆಲಸ ಮುಗಿಸಿಕೊಂಡು ಹೋಗು. ಅದನ್ನ ಬಿಟ್ಟು ಬೇರೆ ಏನಾರು ಮಾತನಾಡಿದರೆ ನಿನ್ನ ಕತ್ತ ಕಡ್ದು ಹಾಕ್ಯಾನೋ ಮಗನೇ. ನಿನ್ನ ಕತ್ತ ಕಡ್ದು ಹಾಕ್ಯಾನೋ ಮಗನೇ. ಏನಾಯ್ತಪ್ಪ? ಶಕ್ತಿ, ಮುಂದೆ ಕೈ ಎತ್ತಿದರೆ ನಿನಗೆ ನನ್ನ ಆಣೆಯಾಗಿದೆ. ಕುಲಕರ್ಣಿಯವರೇ, ಮಳ್ಳ ಹುಡುಗನ ಮಾತು ಹಚ್ಚಿಕೊಳ್ಳಬೇಡಿರಿ. ತೆಗೆದುಕೊಂಡು ಬಿಡಿರಿ ಈ ನಿಮ್ಮ ಹಣವನ್ನು. ಇದಪ್ಪ ಬುದ್ಧಿವಂತರ ಮಾತಂದ್ರ. ಅಣ್ಣ, ಇದೇನಣ್ಣ ನೀನು ಮಾಡ್ತಿರುವಂತ ಬರಿಕ ಕೆಲಸ? ಇದೇ ರೀತಿವರೆಗೆ ಎದರಿ ಎಷ್ಟಂತ ಹಣದಿಂದ ಹಾಳಾಗ್ತಿದೆಯೋ. ಎಲ್ಲಿದೆ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸೋದರ, ಸತ್ತು ಹೋಗಿದೆ. ಈಗ ರೈತನ ಉಣಬೇಕಾದ ಕರ್ಮದ ಗಂಟು ಮಾತ್ರ ಒಂದು ಅಂಟಿಕೊಂಡಿವೆ. ಯಾಕೆಂದರೆ ಭೂಮಿ ತಾಯಿ ಮುಗಿಲೆತ್ತರ ಬೆಳೆದು ಮನೆ ತುಂಬ ಧಾನ್ಯದ ವಶಗಳನ್ನು ತುಂಬಿಕೊಂಡರು. ಅದು ಎಲ್ಲ ಕಡುಕ ಶ್ರೀಮಂತರಿಗೆ ವಾಸವಾಗುತ್ತದೆ.
ಅಂದಾಗ ನಿನಗೇನೆಂದು ಉತ್ತರಿಸಬೇಕು ನನಗೆ ಒಂದು ತಿಳಿಯದಾಗಿದೆ. ಇನ್ನು ಈ ರೈತನ ಮುಂದೆ ಎಂತ ಗಂಡಾಂತರ ಎದುರಿಸುವನೋ ಏನು ಈ ಭೂತಾಯಿಗೆ ಗೊತ್ತು. ಶಿವಶಕ್ತಿ ಅವರ ಮನೆ ಅಂದ್ರೆ ಇದೇನ್ರಿ? ಹೌದು ಬನ್ನಿ ಸಾಹೇಬರೇ, ಏನಾಗಬೇಕಾಗಿತ್ತು? ಬರಬೇಕಾದ ಬಾಕಿ ಬರುತ್ತಿತ್ತು, ಅದಕ್ಕೆ ಬಂದೆ. ಅಂದರೆ ಅಂದ್ರೆ ಅಂದ್ರೆ ಏನ್ ತಿಳಿಸೈತಿ ನಿಮ್ಗ? ನಮ್ ಡ್ರೆಸ್ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಗೊತ್ತಾಗುದಿಲ್ಲವೇ? ನಿಮ್ಮ ಮಂಡಳಿಗೆ ಹೊಸಗೆ ಬಂದ ಕ್ಲಾರ್ಕ್ ಅಂದ್ರೆ ಅಕೌಂಟ್ ಈಗ ನಿಮ್ಮ ಮನೆ ಪಟ್ಟಿ ಬಾಕಿ 4 ವರ್ಷ ನಿಂತಿದೆ, ವಸೂಲಿ ಮಾಡಕ್ಕೆ ಬಂದಿರುವೆ. ಏನು ಹೇಳ್ತೀರಿ ಸಾಹೇಬರೇ? ನಾನು ಪ್ರತಿ ವರ್ಷ ಚಕ್ಕಟೆ ಮಾಡುತ್ತಾ ಬಂದಿರುವೆನು, ಇದರಲ್ಲಿ ಏನೋ ಮೋಸವಿದೆ. ತಮ್ಮ ಮೋಸ ಮಾಡಕ್ಕ ನಾನೇನ್ ಪಂಚಾಯತಿ ಪಂಚಪ್ಪ ಅಲ್ಲ, ನಾನು ಶುದ್ಧ ಮುಸಲ್ಮಾನ ಇದ್ದೀನಿ. ನೀವು ತುಂಬುತ್ತಾ ಬಂದಿರೋಣ ಮೊದಲಿನವರು ಎತ್ತಿ ಹಾಕಿದ್ದಾರೆ, ಈಗ ಮಾತ್ರ ನೀವು 800 ಕೊಟ್ಟು ಪಾವತಿ ಪಡೆದುಕೊಳ್ಳಲೇಬೇಕು. ತಂದೆ ಮಾರುತೇಶ್ವರ, ಎಂತ ಸಂಕಟದಲ್ಲಿ ಅಗ್ನಿ ಪರೀಕ್ಷೆಯನ್ನು ಹೋಗಿದೆಯೋ ತಂದೆ. ಸಾಹೇಬರೇ, ಸತ್ಯವಾಗಿ ಹೇಳುತ್ತೀನಿ, ನಾನು ಹಣವನ್ನು ತುಂಬಿದ್ದೇನೆ, ಬೇಕಾದರೆ ಪಾವತಿ ತಂದು ಕೊಡುವೆ. ನೋಡ್ರಿ ಬೇಕಾದರೆ. ಇವು ನಮ್ಮ ಮಂಡಳ ಪಂಚಾಯತಿ ಪಾವತಿ ಅಲ್ಲ. ಆ ಚಾಂಡಾಳ ನಿಮಗೆ ಮೋಸ ಮಾಡಿ ನಿಮ್ಮ ಹಣವನ್ನು ಎತ್ತಿ ಹಾಕಿಕೊಂಡು ಹೋಗಿದ್ದಾನೆ. ನನ್ನ ಮಗನೇ, ಅಣ್ಣ ಅವನು ಯಾರೆಂಬುದನ್ನದು ಪತ್ತೆ ಹಚ್ಚು. ಎಲ್ಲಿ ಇದ್ದರು ಹಣ ನಾನು ಉಸಿರಿ ಮಾಡುವೆ. ಅವನೆಲ್ಲಿರುವನು, ಯಾವ ಕಡೆ ಇರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡಿರುವನು ಯಾರಿಗೆ ಗೊತ್ತು? ಕಾಲ ನಿಯಮವೇ ಎದುರಾಗಿ ಈ ಬಡ ರೈತನ ಜೀವ ಹಿಂಡುತ್ತಿದೆ ಎಂದಾಗ ಯಾರೇನು ಮಾಡಲು ಸಾಧ್ಯ? ಇದೀಗೆ ನಾವು ಭದ್ರವಾಗಿ ನಿಲ್ಲಬೇಕಣ್ಣ. ಹಾಗೆ ಕೂತರೆ ಅದನ್ನು ನಮ್ಮ ನಿರ್ಜೀವ ಮಾಡುವವರಿಗೆ ಬಿಡೋದಿಲ್ಲ. ಬಂದದ್ದು ಬರಲಿ, ನೀನೀಗ ಪ್ರಸಂಗಕ್ಕನುಸಾರವಾಗಿ ಹಣ ತುಂಬು. ಇದರ ಹಿನ್ನೆಲೆ ತಿಳಿದರೆ ಹೋಗುವ ಸಂಪತ್ತು ಆಸ್ತಿ ಹಾಗೆ ಹೋಗಲಿ, ಇದರ ಕೊಡ್ಲೆ ಶಕ್ತಿ ಏನೆಂಬುದನ್ನು ಮತ್ತೊಮ್ಮೆ ತೋರಿಸಿಬಿಡ್ತಾನೆ ಅವರಿಗೆ. ತೆಗೆದುಕೊಂಡು ಬಿಡಿರಿ ನಿಮ್ಮ 800 ಹಣವನ್ನು. ತೆಗೆದುಕೊಳ್ಳಿ, ಈ ಪಾವತಿಯನ್ನು ಭದ್ರವಾಗಿ ಇಟ್ಟುಕೊಳ್ಳಿ, ನಾನಿನ್ನು ಬರುತ್ತೇನೆ. ಸೋದರ, ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎಂತ ಬದುಕಬೇಕು ಈ ರೈತ? ಎಂತ ದೊರಕಬೇಕು ಈ ರೈತನಿಗೆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರ್ತದೆ ಅಣ್ಣ, ಸ್ವಲ್ಪ ತಡಬೇಕು. ಶಿವಶಕ್ತಿ ಅವ್ರ ಮನೆ ಇದೇನ್ರಿ? ಹೌದು ಬನ್ನಿ ಸಾಹೇಬರೇ. ನಿಮಗೊಂದು ಲೆಟರ್ ಬಂದಿದೆ, ತೆಗೆದುಕೊಳ್ಳಿ. ಶಕ್ತಿ ಏನಾಯ್ತು ಏನಾಯ್ತು ಮಾವನವರಿಗೆ ನೋಡಿ ನೀವು. ಹತ್ತಿ ಒಂದು ಗ್ಲಾಸ್ ನೀರು ತನ್ನಿ. ಸೋದರ, ಎಂತ ಸಹಿಸಲಪ್ಪ ಈ ಸಂಸಾರದ ಭಾರವನ್ನು? ಬೆಳೆಯಲು ಸತ್ತು ಹುಟ್ಟಿ ಬಂದಿದ್ದರಲ್ಲಿ 4,000 ರೂಪಾಯಿಯಲ್ಲಿ
ಪಂಪ್ ಸೆಟ್ಟು ಕರೆಂಟಿನ ಬಿಲ್ಲು ತುಂಬಿದರೆ ಅದು ಕೂಡ 3,000 ತುಂಬಬೇಕೆಂದು ಬಂದಿದೆ. ಹೇಗೆ ಉಳಿಯಲಿ, ಹೇಗೆ ದೂಡಲಿ? ವಾರದ ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೆ ಅಂತ ಹೇಳ್ತಾ ಇದ್ರಲ್ಲ, ಮುಂದೆ ಏನು ಮಾಡುವುದು ಸ್ವಾಮಿ, ಏನು ಮಾಡುವುದು? ಏನು ಮಾತನಾಡದಷ್ಟು ನಿರ್ಗತಿಕ ನಾನಾಗಿದ್ದೇನೆ ಗಂಗಾ. ಒಮ್ಮೆ ನೋಡಿದರೆ ಪ್ರಾಣ ತ್ಯಾಗ ಮಾಡಿ ಈ ಆಳ ಸರ್ಕಾರವನ್ನೇ ಸುಟ್ಟಾಕಬೇಕು ಅನ್ನಿಸುತ್ತದೆ. ಏನು ಮಾಡಲಿ, ಎಷ್ಟು ಸಹಿಸಿಕೊಳ್ಳಲಿ? ಓ ತಂದೆ ಮಾರುತೇಶ್ವರ, ಈ ರೈತನ ಪ್ರಾಣವನ್ನು ಅನ್ಯಾಯವಾಗಿ ಎನ್ನುವುದು ನಿನಗೆ ಸರಿ ಕಾಣುತ್ತಿದೆಯಾ? ಬೆಳೆದಿದ್ದರಲ್ಲಿ ಅಳಿದು ಉಳಿದು ಹೊಟ್ಟೆ ಪಾಡಿಗಾಗಿ ಇಟ್ಟ ಕಟುಕ ನೌಕರರ ಪಾಲಾಗಿ ಹೋಯಿತಲ್ಲಪ್ಪ. ರೈತನೇ ಎಂತ ಬದುಕಬೇಕು ಈ ರೈತ ಕೆಟ್ಟ ಸಮಾಜದಲ್ಲಿ? ರೈತನೇ ಜಗದ ಅನ್ನದಾತನೆಂದು ಅಂದು ಜಗದ ಲಂಚಕೋರರಿಗೆ ನೀನೇ ಅನ್ನದಾತನೇ, ಹೇಳು ತಂದೆ ಹೇಳು. ನೀನಿದೇ ರೀತಿ ಕಣ್ಣು ಮುಚ್ಚಿಕೊಂಡು ಕಟಕರಿಗೆ ಹಣ ಕೊಟ್ಟು ರೈತರಿಗೆ ಕಣ್ಣೀರು ಕೊಟ್ಟರೆ ನಿನ್ನಾಳೆಗೂ ನೀ ಉದ್ಧಾರ ಆಗುವುದಿಲ್ಲ, ಉದ್ಧಾರ ಆಗುವುದಿಲ್ಲ. ಸಮಾಧಾನ ತಂದುಕೋ. ಜೋಡೆತ್ತು ಕಟ್ಟಿ ಬಿತ್ತಿ ಬೆಳೆದು ಈ ರೈತ ಇನ್ನು ನಿನ್ನೆದುರಲ್ಲಿ ಮಣ್ಣು ಪಾಲಾಗಿ ಹೋಗುತ್ತಾನೆ. ಕಣ್ಣು ತೆರೆದು ನೋಡು ಈ ರೈತನಲ್ಲಿ. ಅಳಬೇಡ, ಸ್ವಲ್ಪ ಸಮಾಧಾನ ತಂದುಕೋ. ಎಂತು ಸಹಿಸಿಕೊಳ್ಳಲಿ ಸೋದರ? ಬ್ರಹ್ಮ ಸೃಷ್ಟಿಸಿದ ಬ್ರಹ್ಮಾಂಡವನ್ನು 4 ವೇದಗಳಿಂದ ನಡೆಸುತ್ತಿದ್ದಾನೆ. ಆ 4 ವೇದಗಳನ್ನು ಸೋಮ ರಕ್ಕಸಕನೆಂಬ ರಾಕ್ಷಸ ಅವುಗಳನ್ನು ಕಿತ್ತಿಕೊಂಡು ಜಗತ್ತನ್ನೇ ಕತ್ತಲು ಮಾಡಿ ನೀರಿನಲ್ಲಿ ಮುಳುಗಿದಂತೆ ಎಂದು ಈ ರೈತನ ಕೈ ಕಾಲುಗಳನ್ನು ಚಾಂಡಲರು ಕತ್ತರಿಸಿಕೊಂಡು ಜಗತ್ತನ್ನೇ ಕತ್ತಲಾಗಿ ನಡೆಸುತ್ತಿದ್ದಾರೆ. ಅದನ್ನೆಲ್ಲ ನೀನು ಹಚ್ಚಿಕೊಳ್ಳಬೇಡಣ್ಣ, ಅದಕ್ಕೆ ನಾನಿದ್ದೇನೆ. ಆ 4 ವೇದಗಳನ್ನು ಕೊಚ್ಚಿಕೊಂಡು ಆ ನೀರಲ್ಲೇ ಮುಳುಗಿದ ಆ ಸೋಮ ರಾಕ್ಷಸರಿಗೆ ಹರಿನಾರಾಯಣ ತರುತ್ತಾಳೆ. ಮತ್ತೆ ಸುಟ್ಟಿ ನಡೆಸಿದಂತೆ ಆ ಚಂಡಲರನ್ನು ನುಂಗಿ ಕೊಂದು ಜಗತ್ತಿಗೆ ತಂದೆ ಅನ್ನದಾತ ರೈತನೊಬ್ಬನು ಸತ್ಯವನ್ನಾಗಿ ಮಾಡದಿದ್ದರೆ ನಾನು ನಿನ್ನ ಸೋದರನೆಲ್ಲ ಹೊಂದುತ್ತೇನೆ. ನನಗೆ ನಂಬಿಕೆ ಇದೆಯಪ್ಪ, ನೀನು ಹೇಳಿದ ಕೆಲಸ ಮಾಡಿ ತೋರಿಸುವ ಗಂಡದಿಯ ಗಂಡು ಎಂದು. ಈಗ ಮುಗಿದು ಹೋಗಲಿ ನಿಮ್ಮಿಬ್ಬರ ಮದುವೆ. ಯಮುನಾ, ನನ್ನ ತಮ್ಮನ ಕೈ ಹಿಡಿದು ನಿನ್ನ ಪ್ರೀತಿಯ ಚರಿತ್ರೆಯನ್ನೇ ಈ ಕನ್ನಡ ನಾಡಿನಲ್ಲಿ ಅಮರವಾಗಿ ಉಳಿದು ಹೋಗಲಿ. ನಿಮ್ಮಿಬ್ಬರ ಬಾಳ ಬಳ್ಳಿ ಹಬ್ಬಿ ಈ ದೇಶಕ್ಕೆ ಹಂದರವಾಗ್ಲಿ. ನೊಂದು ಬಳಲುತ್ತಿರುವ ಈ ಯಮುನೆಯ ಕೀರ್ತಿ ಈ ಶಕ್ತಿಯ ಕೈ ಹಿಡಿದು ಬಾಳು ಬೆಳಗಬೇಕೆನ್ನುವುದೇ ನನ್ನ ಆಸೆಯಪ್ಪ, ನನ್ನ ಆಸೆ. ಪವಿತ್ರ ಗಂಗೆ ಎಂದು ನದಿಯ ಹೆಸರಿನಿಂದ ಬೆಳಗಿದ ಯಮುನಾ ಶಕ್ತಿ ಸತಿಯಾಗಿ ಬಂದು ಪತಿಯ ಆಶ್ರಯದಲ್ಲಿ ಬೆಳೆದು ಶಿವಗಂಗೆಯರನ್ನಾದರೂ ಹೃದಯದಲ್ಲಿ ಪೂಜಿಸುವುದರು ಇದೇ ನನ್ನ ಆಸೆ. ಆಯ್ತು ಮಾವ, ನಿಮ್ಮ ಮಾತನ್ನು ಎಂದಿಗೂ ಮೀರಲಾಗದು.
ಪ್ರೇಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈದುಕ್ಕಿನ ಓಟವೇ. ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇರಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ, ಊರಿಗೆ ಗೊತ್ತು ಇದು. ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆಗೂಡಿದು. ಮಮತೆಯ ಮಡಿಲೆ ನಮಗೆ, ಸಿಂಹಾಸನದಂತೆ ನಮಗೆ, ಅನುರಾಗದ ತವರಿದು. ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ, ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲೇ. ಸ್ವರ್ಗಕ್ಕೆ ಏಣಿ ಹಾಕು, ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈದುಕ್ಕಿನ ಊಟವೇ. ಈ ನಮ್ಮ ಮಾತು ಒಂದೇ, ಮಾತಿನ ಧಾಟಿ ಒಂದೇ, ಭಾವಕ್ಕೆ ಬೆಲೆ ಇಲ್ಲಿದೆ. ಸಂತೋಷ ಅಂದರೆ ಗೊತ್ತಾ, ಬಾಯಲ್ಲಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಅದು ಎಷ್ಟೋ ಕಲ್ಪನೆಯಿಂದ, ಅದು ಎಷ್ಟೋ ಭಾವನೆಯಿಂದ ಈ ನಮ್ಮ ಹಾಡಾಗಿದೆ. ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿದರು ಕಾಲದ ಗಡಿಯಾರ, ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ. ಆಕಾಶವೇ ಕಡೆ ತಿರುಗು, ಹೇ ಭೂಮಿಯ ಕಡೆ ತಿರುಗು, ಎಲ್ಲೆಲ್ಲೂ ನಮ್ಮ ಸಂಭ್ರಮ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಊಟವೇ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಹಾ ಬನ್ನಿ ಎಲ್ಲರೂ ಒಳಗಡೆ ಆ ದೇವರ ದರ್ಶನವನ್ನು ಪಡೆಯೋಣ. ನಡೆ. ಸಾವಿರ ಹಳ್ಳಿಯ ಸರದಾರ, ನೀನೇ ನಮ್ಮ ರಣಧೀರ.
ನಮಸ್ಕಾರ. ಶ್ರೀಗಂಧದ ತುಂಡಿನ ಲೋಡು ಕಳಿಸಿ ಬಟ್ಟಿ ಇಳಿಸಿ ಸರಾಯಿ ಪ್ರತಿ ಹಳ್ಳಿಗೂ ಸಪ್ಲೈ ಮಾಡಿದ್ರ. ಗಂಧದ ಲೋಡ್ ಕಳಿಸಿದ ಆಯ್ತಾನೆ ಕಂಟ್ರಿ ಸರ ಇಳಿಸಬೇಕಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ನಮ್ಮೆಲ್ಲ ಮಾಲನ್ನು ರೈಡ್ ಮಾಡಿ ಹೋದ್ರಿ. ಏನು ಒಬ್ಬ ಅಬಕಾರಿ ಖಾತೆಯ ರವಿಶಂಕರ್ ನನ್ನ ಮಾಲಿಗೆ ರೇಡಿ ಮಾಡಿದನ. ಲೇಲ್ಕಾನಿನ ಮಕ್ಕಳ ಅವನು ನಮ್ಮ ಬಟ್ಟಿ ಸಮೀಪ ಬಂದಾಗ ಹಿಡಿದು ಕಟ್ಟಿ ಹಾಕಲಾಕ ಏನಾಗಿತ್ತು ನಿನಗೆ ದಾಡಿ? ಇಡಬೇಕಷ್ಟರಲ್ಲಿ ನಮ್ಮನ್ನು ಒಡೆದು ಬಡಿದು ಓಡಿ ಹೋದರಿ. ಓಡಿ ಹೋದರ ನೆಲಕ್ಕೆ ನಾಚಿಕೆ ಆಗದಲ್ವೇ ನಿಮಗೆ? ಯಾಕಾದ್ರೆ ಒಬ್ಬ ರವಿಶಂಕರ್ ಈ ಗೌಡನಿಗೆ ಎದುರಾಗಿ ನಿಂತಿದ್ದಾನೆಂದ್ರೆ ನನಗೆ ಅವಮಾನ ಕಾಳ, ಅವಮಾನ. ಅಪ್ಪನಿಗೆ ಕೊಟ್ಟು ಬಿಡಿದನಿ. ಹೋಗಲೇ, ಕನ್ನಡದ ಗಡಿ ನಾಡಿನಲ್ಲಿ ಗಂಡು ಗಣಿ ಎಲ್ಲಿಸಿಕೊಂಡಿರುವ ಈ ಪುಂಡ ರುದ್ರೇಗೌಡನ ಕಂಟ್ರಿ ಮಾಲಿಗೆ ಕೈ ಹಾಕಿದ ಆ ಬಂಡ ರವಿಶಂಕರ್ ನನ್ನ ಧರನೆ ಎಳೆದು ತಂದು ನನ್ನ ಕಣ್ ಮುಂದಾಕಿ ಅವನನ್ನು ಕಡಿದು ಕಂಟ್ರಿ ಒಲೆ ಬಾಯಿಗೆ ಹಾಕಿ ಸುಟ್ಟು ಬಿಡಿ. ಆಯ್ತು ದಣಿ, 20 ಒಡೆಯನಿಗೆ ಕಡುವೈರಾಗಿ ನಿಂತಿರುವ ಆ ಬಂಡ ಶಿವಶಂಕರ್ ಯಾಕೆ ಅವರ ಹೆಣ್ಣಂದಿರು ಅವರ ಮಕ್ಕಳ ರುಂಡ ಕೊಯ್ದು ಅವನ ಮನೆಯ ಬಾಗಿಲಿಗೆ ಕಟ್ಟು ಆ ಪುಡಾರಿ ನನ್ನ ಮಗ ರವಿಶಂಕರನ್ನು ಇಡಲು ತಂದು ನಿಮ್ಮ ಆಕಿನಂತೆ ಕಳೆದು ಸುಡದರೆ ನನ್ನ ಹೆಸರು ಕೊಡ್ಲಿ ಕಾಳನೇ ಅಲ್ಲ. ಬರುತ್ತೇನೆ. ಲೇ ಕರಿಯ ಮರಿಯ, ಹೋಗರಲೇ ಆ ಬಿಡಾಡಿ ನನ್ನ ಮಗ ರವಿಶಂಕರ್ ಗಾಳಿ ಕಂಟ್ರೋಲ್ ಕಾಳು ಏರ್ಕೊಂಡು ಬರ್ತಾ ಇದೆ. ಬೇಗನ ಹೋಗಿ ಆ ಗಾಡಿ ಒಳಗಿರಂತ ಮಾಲು ನನ್ನ ಮನೆಗೆ ಸಪ್ಲೈ ಮಾಡ್ರಿ. ನಿಮ್ಮ ಅಪ್ಪನಿಂದ ಆಗಲ್ತಾನೆ. ಆ ಗಾಡಿ ಒಳಗಿರಂತ ಮಾಲು ನನ್ನ ಮನೆಗೆ ಸಪ್ಲೈ ಮಾಡಿ ಆ ಡ್ರೈವರ್ ನನ್ನ ಮಗ ಏನಾದ್ರೂ ನಿಮಗೆ ಅಡ್ಡಿ ಮಾಡಿದರೆ ಅದೇ ಗಾಡಿಯಲ್ಲಿ ಅವನನ್ನು ಎತ್ತಾಕಿ ಗಾಡಿ ಸಮೇತ ಸುಟ್ಟಾಕಿ ಬಂದುಬಿಡಿ. ನಿಮ್ಮ ಅಪ್ಪನಿಂದ ಆಗಲಿದ್ದಾನೆ. ಲೇ ಬೆಪ್ಪನ ಮಕ್ಕಳ ಅಪ್ಪಣೆ ಎಂದು ತಿಪ್ಪಿದಂಡಲೆ ಕುಳಿತು ಒತ್ತುಗಳದರೆ ಮೊದಲು ನಿಮ್ಮನ್ನು ಗುಂಡಿಟ್ಟು ಕೊಲ್ಲಬೇಕಾಗುತ್ತದೆ. ಎತ್ತರ. ಆಯ್ತು ತಾನೆ. ಮಿಡಿನಾಗರದ ಎಡೆ ತುಳಿದು ಬದುಕಬೇಕಂದಿರುವ ಅಬಕಾರಿಯ ಖಾತೆಯ ರವಿಶಂಕರ್ ಕಡುವೈರಿ ಗೌಡನದೇ ಎಡಬಿಡದೆ ರೇಡ್ ಹಾಕಿದ್ರಲ್ಲ ನನ್ನ ಕಂಟ್ರಿ ಕಾರಕ್ಕೆ ನೀನೆಂದು ಬೆಂಕಿ ಇಟ್ಟಿರಲ್ಲ, ಅದೇ ಸೇಡಿನೊಂದಿಗೆ ಇಂದು ಬಂದಿತು ನಿನ್ನ ಜೀವಕಾಂತೆ. ಅದೇ ಶೇಡಿನ ಸಾಗರದೊಂದಿಗೆ ನನ್ನ ಮನೆ ಹತ್ರ ಹರಿದು ಬಂದಿತ್ತು ನಿನ್ನ ಕಂಟ್ರೋಲ್ ಕಾಳಿನ ಶಾಂತಿ. ಇದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿ ನಿಂತಿರುವ ಶಿವಶಕ್ತಿಯರ ಬಾಳಿಗೆ ಇಡಬೇಕಾಗಿದೆ ಬ್ಯಾಂಕ್. ಇದಕ್ಕಿಂತ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಸೇಡೆಂಬ ಕಾಂತಿಕಾರದ ನಾಟಕದ ಮೊದಲನೇ ಪ್ರಯೋಗ.
ಗೆಳತಿ ನೀನು ಹೋದ ಮೇಲೆ ಕೈ ಹೊಡೆದ ನನ್ನ ಲವ್ವರ ಗೆಳತಿ ನೀನು ಹೋದ ಮೇಲೆ ಕೈ ಹೊಡೆದ ನನ್ನ ಲವ್ವರ ಬಾದಾಮಿ ನನ್ನೋರ ನಂಬಲಿಲ್ಲೋ ಗೆಳೆಯಾರ ಬಾದಾಮಿ ನನ್ನೋರ ನಂಬಲಿಲ್ಲೋ ಗೆಳೆಯಾರ ನಾ ಬಾಳ ಹಚ್ಚಿಕೊಂಡವ ವಾದನಲ್ಲ ಬಲದೂರ ನಾ ಬಾಳ ಹಚ್ಚಿಕೊಂಡವ ವಾದನಲ್ಲ ಬಲದೂರ और इस दिल में क्या रखा है और इस दिल में क्या रखा है ನಾ ಬಾಳ ಹಚ್ಚಿಕೊಂಡವ ವಾದನಲ್ಲ ಬಲದೂರ ನಾ ಬಾಳ ಹಚ್ಚಿಕೊಂಡವ ವಾದನಲ್ಲ ಬಲದೂರ ಕಾಸಿನ ಪ್ರೀತಿ ಕಾಸಿಗಿಲ್ಲದಾತ ಕಾಸಿನ ಪ್ರೀತಿ ಕಾಸಿಗಿಲ್ಲದಾತ ನಾ ಬಾಳ ಹಚ್ಚಿಕೊಂಡವ ವಾದನಲ್ಲ ಬಲದೂರ ನಾ ಬಾಳ ಹಚ್ಚಿಕೊಂಡವ ವಾದನಲ್ಲ ಬಲದೂರ ಏನ್ರಿ ಗುಲಾಬಿ ಅವರ ಹೂ ಮರದ್ ಬಿಟ್ಟು ಹಾವಾಡಿಸಿರಂತ ಇತ್ಲಾಗ ಹೊಂಟಿರಲ್ಲ ಯಾಕೆ ಅಯ್ಯ ನಿಮ್ಮ ಕಡೆ ನಾ ಹೊಂಟಿದ್ದಿಲ್ರಿ ಮಾಡಿಸ್ಕೊಳ್ಳಕ ಹೌದಾ ಹೌದೇ ನನ್ನ ರಮ್ಯ ನೀ ಮಾಡಿಕೊಳಕ್ ಕಟ್ಟೆ ನಿಂದ ಮಾಡಿ ಕಳ್ಸಕ್ ನನ್ನ ಗಂಟು ತತ್ತಾಗಿಯಲ್ಲ ಏ ನಿನ್ನ ಬಾಯಾಗ ನಮ್ಮ ಅಪ್ಪನ ಮಣಕಾಯಿ ತುರುಕ ಏನ್ರಿ ಅದು ಎತ್ತುದು ಅದೇ ರೀ ನೀನು ಜಂಪರ್ ಎತ್ತು ಅಂದೆ ಸ್ವಲ್ಪ ಅಲ್ರಿ ಅಂತ ಡಾಕ್ಟರ್ಕಿ ಮಾಡ್ತೀರಿ ನೀವು ಅಂತೀನಿ ಅಲ್ಲ ಜಡ್ ಏನಂತ ಕೇಳಾರ್ದಂಗ ಹೆತ್ರಿ ಅಂದ್ರ ಏನ್ರಿ ನಿಮ್ ಇಂಜೆಕ್ಷನ್ ಅಂತೀನ ನೋಡ್ತೀನಿ ನನಗ ನೋಡ್ತೀನಿ ಯಾವ ಜಟ್ಟಿಗೆ ಯಾವ ಇಂಜೆಕ್ಷನ್ ಕೊಡಬೇಕು ಯಾವ ರೋಗಿಗೆ ಯಾವ ಗುಳಿಗೆ ಕೊಡ್ಬೇಕು ಅನ್ನೋದಕ್ಕೆಲ್ಲ ಸರ್ವಿಸ್ ಬಿಟ್ಟು ಒಳ್ಳೆ ನಾನು ಹಂಗಂದ್ರ ನಮ್ಮಂತ ಹುಡುಗಿಯರಿಗೆ ಸ್ವಲ್ಪ ಸಸ್ತದಾಗ ಮಾಡ್ಬೇಕಲ್ಲ ಸಸ್ತದಾಗ ಆಟ ಯಾಕಂದ್ರೆ ಪುಕ್ಸೆಟ್ ಅಂದ್ರೆ ನಾವು ಮಾಡಕ್ಕೆ ತಯಾರನ ಯಾಕಂದ್ರೆ ನಮ್ಮಪ್ಪ ಪುಕ್ಸೆಟ್ ಮಾಡಿ ಮಾಡಿ ತಲೆ ಮೇಲೆ ತಟ್ಟೆ ಹಾಕೊಂಡ್ಬಿಟ್ಟನ ಯಾಕ ಅಲ್ಲೇ ಚೆನ್ನಿ ಪುಕ್ಸೆಟ್ಟೆ ಮಾಡಕ್ಕ ಸಿಕ್ಸಿ ಕೊಲಮೆ ಇವತ್ತು ದೇವ್ರ ಕೋಣ ಮಾಡಿ ಏನ ಹಂಗಲ್ರಿ ಏನು ನಿಮ್ಮ ವ್ಯವಹಾರ ಇತ್ತು ಅಂದ್ರ ಒಮ್ಮೆ ಮಾಡೋ ಇಂಜೆಕ್ಷನ್ 2 ಸರಿ ಸುಚ್ಚಿದ್ರ ಫ್ರೀಯಾಗಿ ಮಾಡ್ತೀನಿ ನೋಡ ಹೌದೇನು ನನ್ನ ಗಂಡ ಬಾಳಿಯ ದಿಂಡ ಹೌದೇ ನನ್ನ ರಂಬೆ ಬಂಗಾರದ ಗೊಂಬೆ ಬೇಗ ಬಾರು ನನ್ನ ಸೂಪರ್ ಸ್ಟಾರ್ ಅಷ್ಟೇ ಯಾಕ ಒಗೆಯಲ್ಲ ಒಂದು ಗಂಗಲ್ ಬರುವ ಪ್ರೇಮ ಗೀತೆ ಒಗಿತೀನಿ ಒಗಿಕಿನ ಮುಂಚೆಗೆ ನಿನಗೋಸ್ಕರ ಒಂದು ಸಾಂಗ್ ಹಾಡ್ತೀನಿ ಕೇಳು ಹಾಡಚ್ಚಿನಿ ಹಾಡ್ಲ ಅಯ್ಯ ನೀನ್ ಹಾಡ್ತೀರಿ ಒಳ್ಳೆ ಚಣ್ಣ ಅಯ್ಯ ನಿನ್ನ ಹರಕ ಚಣ್ಣ ಚಿನ್ನ ಹಾಡ್ತೀನಿ ಕೇಳ ಹಂಗಂದ್ರ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಶಾಲಿನಲ್ಲಿ ಮೊಡುವ ಪ್ರಾಣದಂತೆ ಚೇತನವಾದ ನೀನು ಬಂದ ಮೇಲೆ ಇಲ್ಲ ಅವ್ರು ಎಲ್ಲಾರು ಎದ್ದೋಗ್ಯಾರ ಈಗ ಹಾ ಅಣ್ಣವ್ರು ಒಬ್ರು ಇಲ್ಲ ದೋಸ್ತ ಬಾ ಮತ್ತೆ ಯಾಕೆ ತಡ ಮಾಡ್ತಿದ್ರ ಅವ್ರನ್ನ ಜಾಡ್ಸುನ್ನ ಮಸ್ತರ ಹಾಕಪ್ಪ ಇದ್ರಾಗ ಅಡಿ 9 ಏನ ತಳ ತಳ ಹಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೇಡ ಕಣ್ಣಿಗೆ ಹಾಕಿದಾಗಲ್ಲ ನಿನ್ನ ನೋಡಿ ಹಾಗೆ ನಪ್ಪಾಗಲ್ಲ ಏನ ತಳ ತಳ ಹಳಿತಾವಲ್ಲ
ಕುಣಿ ಅಂದ್ರೆ ಸಾತ್ ಹೆಣ್ಣು ಮುಂದೆ ಕುಣದಂಗೆ ಮಾಡ್ತೀಯಲ್ಲಿ ಹಿಂಗ ಒನ್ಸ್ ಮೋರ್ ಸುನಿಲ್ ಮಲಸಿರಿ ಅವ್ರಿಗೆ ಜಯವಾಗಲಿ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಅಯ್ಯೋ ಸತ್ ನೀ ಮಾತಾಗಲ್ಲ ಆಚೆ ಮಾಡೋದೆಲ್ಲ ಮುರಬಟ್ಟಿ ಕೆಲಸ ಮಾಡಿ ಅಣ್ಣ ಅಂತ ಅಣ್ಣ ಅಲ್ಲ ಏನು ಚೆನ್ನಿ ಜಡ್ ಆಗೈತೆ ಅಂತ ನಿಮ್ಮ ಅಪ್ಪ ಸುಳ್ಳು ಹೇಳಿ ಈ ತಗಲು ಗಡಕ ನನ್ನ ಮಗ ಜೊತೆ ಅರೇಡಿ ಕುಣಿಯಕ್ಕೆ ಬಂದ್ಯಾ 10 ನಡಿ ನನ್ನ ಗಾಡಿಯಾಗ ಹೋಗಾಗ ಮನೆಗೆ ಬಿಟ್ಟು ಹೋಗ್ತೀನಿ. ಬರ್ರಿ ಚೆನ್ನಪ್ಪನವ್ರ ಬರ್ರಿ. ಹಾ ಬಂದೀವ್ರಿ ಲಂಗ ತೋರ್ಸ ಮೂಗಪ್ಪನವ್ರ ಬಂದೀವ್ರಿ. ನಿಂದು ಹಿಂಗೆ ಯಾಕದು ಅವ್ನು ಹಿಂಗೆ ಚಂದ ಐತಿ ಇಲ್ಲ ನಿಂದು ಹಿಂಗ ಅಲ್ಲೇ ಡಾಕ್ಟ್ರ ಇವನು ಮೊಸೂಡಿ ಅನ್ನೋ ಮೊನ್ನೆ ಸತ್ತ ಮುದುಕಿ ತಲೆ ಡಬ್ರಾಗಿತ್ತು ಮಗನ ಇವಳು ಕೈ ಹಿಡಿದು ಅರೇಡಿ ಕುಣಿಯಕತ್ಯ ಏನು ಯೋಗ ಇರ್ತೈತಿಲ್ಲ ನಿನಗೆ ಯಾಕಿಲ್ಲಪ್ಪ ಚೆನ್ನ ಸರಿಲೇ ಮೊದಲು ನಾನು ಬಿಸ್ತೀನಿ ಸರಿ ನಿನಗೆ ಹೆಂಗೆ ಕೊಡ್ತಾಳೆ ಬಾ ಚೆನ್ನಿ ಮನೆಗೆ ಹೋಗಿ ಸುಸ್ತಾಗಿ ಮಲ್ಗೋಣ ಬಾ ಮಗನ ಮಗ ಅನ್ನೋದು ಸುತ್ತ ಗಾಡಿ ಹೊಡ್ಯಕ ಬರೋದಿಲ್ಲ ಮಗ ಚೆನ್ನಿ ಕೈ ಹಿಡಿಯಕ ಸರಿ ತೆಗಿಲೇ ತಗಲ ಮನ್ನ ತೆಗಿ ಮೊದಲು ನಾನು ಪ್ರೀಸಿನಿ ನಿನಗೆ ಹೆಂಗ್ ಕೊಡ್ತಾಳೆ ಆಕಿ ಮುತ್ತು ಚೆನ್ನಿ ನನಗೊಂದು ಮುತ್ತು ಕೊಡು ಅದ್ರ ಮೇಲೆ 6 ತಿಂಗಳು ಮಗ ಮುಡ್ದು ನಾನು ಅದ್ರ ಮೇಲೆ ಮಗ ಅನ್ನೋದು ಬಂಡಿ ಏರಿಯಾಗೈತಪ್ಪ ಇವನಿಗೆ ಮುತ್ತು ಕೊಡ್ತಾವ ಚೆನ್ನಿ ನನಗೆ ಕೊಡುವ ಈ ಡಾಕ್ಟರ್ಗೆ ಮುತ್ತು ಮೊದಲು ನಾನು ಪ್ರೀತಿಸಿನ ಕೈ ಬಿಡಲೇ ನಾ ಪ್ರೀತಿಸಿನಪ್ಪ ಚೆನ್ನ ನಾನೆಲ್ಲ ಕರೆಕ್ಟ್ ಹೇಳಿ ನಾ ಪ್ರೀತಿಸಿನಿಲ್ಲ ಮೊದಲು ನಾನು ಪ್ರೀತಿಸಿನ ಚೆನ್ನಿ ನಿನಗಿನ ಮೊದಲು ಹೌದಕ್ಕ ಮತ್ತೆ ಸುಳ್ಳು ಹೇಳಿದ್ರೆ ನೋಡು ಮತ್ತೆ ಬೆಳಗ್ಗೆ ಇಬ್ರು ಬೇಡ ನೋಡಲ್ಲ ನೀವಿಬ್ರು ಬೇಡ ಪೆಟ್ಟಿಗೆ ಮಾಸ್ತರ್ ಅದು ಬಂದ್ ನೋಡು ನೀ ನಮ್ಮ ಕಾಕ ಇದ್ದಂಗ ಏನು ನಿನ್ನ ದುಂಡಾದ ಸುಂದರ ದೇಹ ಆಹಾ ಚೆನ್ನಿ ಏನು ನಿನ್ನ ಸೂರ್ಯನಂತ ದುಂಡಾದ ಸುಂದರ ದೇಹ ಆಹಾ ಏನು ನಿನ್ನ ಕೆಂಪಾದ ಸೂರ್ಯನಂತ ಮಖ ಏನು ನಿನ್ನ ಮುಂದಲಿಯ ಕೇಸಿ ರಾಶಿಗಳು ಆಹಾ ಸರಿ ನಿನಗೆ ಯಾವಾಗ ವರ್ಣನೆ ಮಾಡಕ್ ಬರ್ತೈತೆ ಅಂತೇನೆ ನೀ ಅಲ್ಲೇ ನಾನು ನಡಬರ್ಕೊಂಡೆ ಏನು ನಿನ್ನ ನೀಳವಾದ ಬೈತಾಳಿ ನೀ ಊಟ ಮಾಡಿ ಇಲ್ಲ ನಿನ್ನ ಕೆಂಡ ಸಂಪಿಗೆ ಅಂತ ಒಳಿತಿರುವ ನಿನ್ನ ಆಹಾ ಏನು ನಿನ್ನ ದಾಳಂಬೆ ಬೀಸದಂತಿರುವ ನಿನ್ನ ಹಲ್ಲುಗಳು ಏನು ನಿನ್ನ ತಾವರೆಯಂತಿರುವ ನಿನ್ನ ಅಂದಗಳು ಏನು ನಿನ್ನ ದಾಳಂಬೆ ಬೀಜದಂತ ಒಳೆಯುತ್ತಿರುವ ನಿನ್ನ ಹಲ್ಲುಗಳು ಏನು ನಿನ್ನ ತೊಂಡೆ ನಿಂತಿರುವ ತೂಟೆಗಳು ಅದು ಬಡಗ್ನ ಸಿಕ್ಕೋಬಾರ್ದಲ್ಲಿ ಮತ್ತೆ ಗ್ಯಾಪ್ ಬಡ್ದು ಕೂಚ ಬಿಡಿಬೇಕಾಕತ್ತಿ ಆಯ್ತಾ ಮುಗಿತಾ ಮೂರನೇ ಇನ್ನೊಂದು ಸ್ವಲ್ಪ ಐತಿ ಪೂಚ್ ಹಂಗಂತ
ಎತ್ತೋ ನೀನು ಎತ್ತು. ಏ ತಲಟೆ ತಲಟೆ ಮುಗಿತ ನೀವು ವರ್ಣೆ ಇಲ್ಲ ಅವ ಬಂದ್ಮೇಲೆ ಅಲ್ಲ ಕೊಟ್ಟು ನಂದೈತಿ ಇನ್ನ. ಅಪ್ಪ ಇಬ್ರು ಎಷ್ಟು ಚಂದ ನನ್ನ ವರ್ಣೆ ಮಾಡಿದ್ರು. ನಿಮ್ಮಿಬ್ಬರಿಗೆ ಸೇರಿ ನಾ ಒಂದು ಬಹುಮಾನ ಕೊಡ್ಲ ಕೊಡಲ್ಲ ಬಹುಮಾನ ಕೊಡ್ಲ. ಅಜ್ಜ ಅಜ್ಜ ಇತ್ತ ಬಾ ಎಲ್ಲ ಹೋಯ್ತು ಇನ್ನೇಮ್ ಹೋಗೋಯಪ್ಪ. ಯಪ್ಪ ಹೋಯ್ತಪ್ಪ ನಿಮ್ ಊರಾಗ ಯಾರ ಸತ್ರು ಹೋಗ್ಕೊಳಕ ಬಂದ್ರೆ ಹಾಯ್ಕದ ನಿಂತಲ್ಲೋ ನಿಮ್ಮ ಮೌನ. ಏ ಯಪ್ಪ ಹಿಂಗ್ಯಾಕ್ ಹೋಯ್ಕೊಂತ ಬಂದಿವೋ ಏನ್ ಹೋಯ್ತು ಯಪ್ಪ? ಅದೇ ಹೇಳಿ ಆಯ್ಕೆದ ಬಂದ್ರ ಆಯ್ಕೆದ ನಿಂತಲ್ಲೋ ನಿಮ್ಮ ಮೌನ. ಲೇ ಚನ್ನ ನಿನಗೆ ಎಷ್ಟು ಒದ್ರ ಇನ್ನ ಒದ್ದಿಲ್ಲ ಅಂತೆ ಮಗನ. ನನ್ನ ಮಗಳ ಅಂದ್ರ ದರ್ಕಾರ ಇಲ್ಲ ಅಲ್ಲೇ ಮಗನ. ಸರ್ಕಾರದಲ್ಲಿ ಪರ್ಕರ್ ಹಿಡಿದು ಹೋಯ್ತು ತಲಾಟಿ ನೀ ಭಾವನ. ಹೌದಲ್ಲೇ ಚನ್ನ ಸೊಣ್ಣ ಇಷ್ಟೊತ್ತಾನ ನನ್ನ ಕೈ ಹಿಡ್ದು ಹಾರಿ ಈಗ ನಾನು ಮುಂದೆ ನಾಟಕ ಎಬ್ಬಿಸ್ತೆ ಅಲ್ಲೇ ಡಾಕ್ಟ್ರ. ನೀನು ಕಕ್ ಕಕ್ ಅನ್ಕಂತ ನನ್ನ ಮಗಳನ್ನ ಕುಗ್ತೀನಂದ್ರ ನಿನ್ನ ವಾಟರ್ ಟ್ಯೂಬ್ ಕಿತ್ತಿ ಇಲ್ಲಿ ಊರ್ ಮುಂದೆ ಗಟ್ರಕ್ಕೆ ಹಾಕ್ತೀನಿ ಮಗನ, ಎಚ್ಚರಿಕೆರು. ಮಾವ ಗಟ್ರಕ್ ಬಿದ್ರು ನಾವು ವಾಟರ್ ಮ್ಯಾನ್ ಅನ್ನ ಜಾತಿವ ಮಾವ ಒಂದ. ಯಪ್ಪ ಅದ್ರಾಗ ಎಷ್ಟು ಬಿದ್ದಲ್ಲಿ ಉಳ್ಳಾಡಿದ್ರು ಅಂತ ಜಾತಿ ಸೇರ್ದವಂತನು ಯಪ್ಪ ಇವ. ಒತ್ತು ಬಂದಾಗ ಕತ್ತಿ ಕಾಲಿ ಹಿಡದೈತ್ರಿ ಏ ಚೆನ್ನೆ. ಯಪ್ಪ ತಡಕ್ ನನ್ನ ಮಕ್ಕಳ ನೀವು ಕತ್ತಿ ಕಾಲಾರ ಹಿಡ್ಕೊಳ್ರಿ, ಕುದುರೆ ಕಾಲಾರ ಹಿಡ್ಕೊಳ್ರಿ. ನೀನೊಬ್ಬ ಚಮ್ರಿಗೆ ಹೇಳಿ ನಿಮ್ಮಂತ ನಾಚಿಗೆ ಇಟ್ಟು ನಾಯಿಗಿಂತ ನಿಮ್ಮ ಕೂಡ ನಾನು ಮಾತಾಡಕ ಟೈಮ್ ಇಲ್ರಿ. ಟೈಮು ಬಾರವ ಚೆನ್ನವ ಹೋಗೋಣ ಬಾ. ಅಲ್ಲ ಎತ್ತಾಗ ನಿಂತ ಮಾತಾಡುದು ಎತ್ತಾಗ ಹೊಳ್ಳೋದು ಇಲ್ಲಿ ನಾವೇನು ಮುಂಗೈಗೆ ನಿಂತು ಲಬ್ ಲಬ್ ಹೊಯ್ಕೋಬೇಕ? ಮಗಳು ಎಲ್ಲದಳ ನೀ ಒಪ್ಪರಿ ಮಾರಿ ಮಾಡ್ಕೊಂತ ಎಲ್ಲಿ ಮಾತಾಡಕತ್ತಿ? ಎಲ್ಲಿ ಮಾತಾಡಕತ್ತಿ? ಬಾರ ನಿನ್ನ ದೊಣ್ಣಗೈ ಮುಗ ನಿಂತವನ ಬಾ ಬಸ್ ಚೆನ್ನ ನಾ ಇನ್ನು ಬರ್ಲೆ ಇನ್ನೊಂದು ಒಗದು ಹೋಗುಣ. ಯಾರು ಬೇಡ ಅಂತಾರ ಮಮ್ಮ ಮಾಲಕ್ರ ಚಪ್ಪಲ್ ತೊಗೊಂಬರ್ದ್ರು ಚಿಂತಿಲ್ಲ ಇವತ್ತು. ಇನ್ನೊಂದ್ ನಾಲ್ಕು ಹಾಕುದ ನಮ್ಮಪ್ಪ ಒಳಗ್ ಕುಂತು ಸಡ್ಲಾಗಿರ್ಬೇಕು ನಾವ. ಅವನು ಸ್ವಲ್ಪ ಅಳಗಡಿಸಿ ಕೈ ಬಿಡು, ಅವನು ಅಳಗಡಿಸಿ ಕೈ ಬಿಡು ಪಾಪ. ಇವ ಹೆಂಗ್ ನೋಡ್ತಾನ ನೋಡಿ ಹೆನಿ ಕೈ ಕೈ ಬಾ ಇದು ಅವ್ರನ್ನೇ ಜಾಡ್ಸುನ. ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾವ, ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾವ. ಪರಮಾತ್ಮನ ಮಾರುತಿಕಾರ ಬೇಡಿಕ ನಿನ್ನ ಮಗಳ ಮಹಾರಾಣಿ ಮಾವ. ಮಾರುತಿಕಾರ ನಿನ್ನ ಮಗಳ ಮಹಾರಾಣಿ. ಮಾರುತಿಕಾರ
ಚಿನ್ನದ ಬ್ಯಾಗ ಹುಟ್ಟಿದ ಇಟ್ಟಂಗ ನಿನ್ನ ಹರೆಯ ಹೊರಗೆ ಕೈಯಾಗಿ ತಿಂದನ ಕುಪ್ಪಿನುರಳ ನಮ್ಮಂದವನಿಗೆ ಎಲ್ಲಿಯ ಗಿಡದಾಗ ಚೇನ ಇಟ್ಟಂಗ ನಿನ್ನ ತುಟಿಯ ಸೇವ ಪಾಟಿ ಮೇಲೆ ಪಾಟಿ ಸಾಕಾತ ನಿನ್ನವನು ಪೀಡ್ಸ್ ಬಂದ್ರ ಗಚ್ಚರ ಕುಣ್ಯಾಕತ್ತಿದ್ದಲ್ಲ ಹಿಂಗ್ ಹಿಂಗಂತ ಹಿಂಗ ಮಾಮ ಬಸ್ಸ ಬರ್ಲಾ ಹೋಗೋಣ ಬಾ ಒತ್ತಾಗತ್ತ ನಡಿ ಹಂಗಂದ್ರ ಹೋಗೋಣ ಅವ್ರನ್ನೇನ್ ಮಾರಿ ನೋಡ್ತೀವಿ ಬಾ ತಗೋ ನಿನ್ನ ಗಾಂಡಿ ಬಾ ಅವ್ರು ಮಾಡಿ ನೋಡಿದ್ರ ಏನ್ ಲಾಭ ಇಲ್ಲ ಚನಿ ನೀನೊಂದು ಆಗ್ತೀಯನ ಮತ್ತೆ ಡಾಕ್ಟ್ರ ಆತಲ್ಲಪ್ಪ ಮಕ್ಕಕ್ಕ ಮಂಗಳಾರತಿ ಲೇ ಚೆನ್ನ ಇಂಥ ಮಕ್ಕಕ್ಕೆ ಮಂಗಳಾರತಿ ನಮ್ಗೆ ತಿಂಗಳಿಗೊಮ್ಮೆ ಹಬ್ಬ ಇದ್ದಾಗಪ್ಪ ಹೋಳಿ ಹುಣ್ಣಿಮೆ ಭಾರತ ಹುಣ್ಣಿಮೆ ಈ ಥರ ಹಬ್ಬ ಇದ್ದಾಗ ನಮಗವ ನಾನಿನ್ನ ಚೆನ್ನೈಗೆ ಹೋಗಿ ಬರ್ತೀನಿ ನೋಡು ಚೆನ್ನೈ ಮನೆಗೆ ಹೋಗಲೇ ಹೋಗ ಡಾಕ್ಟ್ರ ನೀನು ಹೋಗನ ಮೊದಲು ನಾನು ಹೋಗಿ ಅವಳ ಕೈ ಹಿಡಿದು ಓಡಿಸ್ಕೊಂಡು ಹೋಗೋದಿದ್ರ ನನ್ನ ಹೆಸರು ಡ್ರೈವರ್ ಚೆನ್ನನೇ ಅಲ್ಲ. ಅಂದು ನಾನು ಕಣ್ಣಿಟ್ಟ ಯಮುನೆ ಎಂದು ಶಕ್ತಿಯ ಮಾಡದೆ ಬಿಡದೆ ಬೆನ್ನತ್ತಿ ಕಾಡುವ ನನ್ನ ಆಸೆ ಪೂರೈಕೆ ಆಗಬೇಕಾದರೆ ನಾನು ಗಂಗೆಯನ್ನು ಕಾಣಲೇಬೇಕು ಗಂಗಾ. ಹೇ ಹೆಸರಿಗೆ ತಕ್ಕಂತೆ ಗಂಗಾ ನಿನ್ನ ಗಂಡನಾಗಬೇಕಾದರೆ ಇಂದ್ರ ಲೋಕದಿಂದ ದರಗಿಳಿದು ಬಂದಿರುವ ನಿನ್ನ ಗಂಡ ಶಿವ ನನ್ನ ಕೈವಾಡದಿಂದ ನಾಳೆಗೇನೇ ಗೌಡನ ಮನೆಗೆ ನರಬಲಿ, ಸುರಲೋಕಕ್ಕೆ ಸೋಪಾನ ಕಟ್ಟಿ ತೆಟ್ಟ ಏರಿ ಹೆಜ್ಜೆಯನ್ನು ಇಟ್ಟಿರುವ ಈ ಚೆಲುವ ನಾಗರಾಜ್ ಅಂದೇ ಆಗುವನು ನಿನ್ನ ಹೃದಯದ ತ್ವರೆ. ವಿಷಯವನ್ನು ಗೌಡನ ತಲೆಯಲ್ಲಿ ಬಿತ್ತಿ ಗೌಡನಿಂದ ಗುಂಡಿಂದ ನಿನ್ನ ಗಂಡನನ್ನು ಕೊಂದು ರಂಡೆಯಾದ ನಿನ್ನ ಗಂಡ ನಾನಾಗದಿದ್ದರೆ ನನ್ನ ಹೆಸರು
ಚಲವೇರ ಚಲದಂಕ ನಾಗರಾಜನೇ ಅಲ್ಲ. ಯಾರವರು? ಕೈ ಬಿಡು. ಏನು ಗಂಗಾ, ಇಂಥ ಹೊತ್ತಿನಲ್ಲಿ ಕಣ್ಣು ಮುಚ್ಚಲೆ ಆಟ ಆಡುವುದೇ? ರೀ ಹೌದು ರೀ, ಆನಂದ ಭಾಸ್ಕರನು ಉದಯಿಸಿ ಬಂದಾಗ ಯಾವಾಗಲೂ ಸಂತೋಷವೇ ಇರುತ್ತದೆ. ಅದಕ್ಕೋಸ್ಕರ ನಿಮಗೋಸ್ಕರ ಊಟ ಬಡಿಸಲು ಅಂತ ಬುತ್ತಿಯನ್ನು ತೆಗೆದುಕೊಂಡು ಓಡೋಡಿ ಬಂದೆ ನಾನಿಲ್ಲಿ. ಅಂದರೆ ಇಂಥ ಅವಸರದಲ್ಲಿ? ಅಂದರೆ ನಾನೀಗ ತಾಯಿ ಆಗ್ತಾ ಇದ್ದೇನೆ ಸ್ವಾಮಿ, ನೀವು ತಂದೆ ಆಗ್ತಾ ಇದ್ದೀರಾ. ಹೌದೇ, ನೀನು ನನ್ನ ಮಗುವಿನ ತಾಯಿ ಆಗುತ್ತಿದ್ದೀಯಾ? ನಿನಗೇನು ಬಹುಮಾನ ಕೊಡಲಿ ಗಂಗಾ? ರೀ, ನಮ್ಮ ಪ್ರೀತಿಯ ಕಾಣಿಕೆಯಾಗಿ ನಮ್ಮ ಪ್ರೀತಿಯ ಬಳಿ ಇರುವಾಗ ಇದನ್ನು ಬಿಟ್ಟು ಮತ್ತೇನು ಕಾಣಿಕೆಯನ್ನು ಕೊಡುವಿರಿ ನೀವು ನನಗೆ? ಹಸುವಿನ ತೃಷೆ ನೀಗಿಸುವ ವಿಷಯವನ್ನೇ ನನಗೆ ಅರ್ಪಿಸಿರಿ ಅಂದ ಮೇಲೆ ಯಾತಕ್ಕೆ ಬೇಕು ಗಂಗಾ ನನಗೆ ಊಟ? ಸೂರ್ಯನ ಮುಖವನ್ನೇ ಮರಿಯಾಗಿಸಿ ಸಿರಿಗೊಂಚು ಮಾವಿನ ತೆನೆ ಬಾಗಿದ ಈ ಗಿಡದ ಬುಡಕ್ಕೆ ಅಡಿಪಾಯ ಹಾಕಿ ಕೂಡಿ ಆಡೋಣ ಬಾರಿ. ರೀ, ಊಟ ಇದರಲ್ಲಿದೆ, ಊಟ ಮಾಡಿವ್ರಂತೆ, ಬನ್ನಿ. ಊಟ ಆಮೇಲೆ ಮಾಡುತ್ತೀನಿ ಗಂಗಾ. ಈ ಹೊಲದ ಬೆಳೆಯನ್ನು ಹಾಳು ಮಾಡುತ್ತಿರುವ ಈ ಗಿಡವನ್ನೇ ಕಡಿಯುತ್ತೇನೆ. ಲೇ ಶಿವ್ಯ, ನಿಲ್ಲಿಸು ಗಿಡ ಕಡಿಯೋದನ್ನು. ಯಾಕೆ ಗೌಡ್ರೆ? ಯಾಕೆಂದು ನನ್ನನ್ನು ಕೇಳುತ್ತಿರುವಲ್ಲ, ಯಾರಪ್ಪಣೆಯಿಂದ ಗಿಡ ಕಡಿತಿರುವೆ? ಇದೇನು ಗೌಡ್ರೆ ನೀವು ಆಡುತ್ತಿರುವ ಮಾತು? ನನ್ನ ಹೊಲದೊಳಗಿನಿರುವ ಗಿಡ ನಾನು ಕಡಿಯಬೇಕಾದರೆ ಯಾರಾದರೂ ಅಪ್ಪಣೆ ಪಡೆಯಬೇಕೆ? ಅಂದರೆ ನೀವೇನು ಫಾರೆಸ್ಟ್ ಆಫೀಸರಾ? ಲೇ ಅಲ್ಕಾನನ ಮಗನೇ, ಈ ಹೊಲ ಯಾರದೆಂದು ತಿಳಿದು ಗಿಡ ಕಡಿಲೇಕತ್ತಿರುವೆ? ಈ ಹೊಲ ನಂದು. ಈ ಹೊಲ ನಿನ್ನದನ್ನಲಕ್ಕೆ ನೀನೇನು ನಮ್ಮಪ್ಪನ ಮಗನೇ? ಲೇ ಶಿವ್ಯ, ಅಂದು ನಿನ್ನ ಮನೆತನದ ಅಡಚಣೆಗಾಗಿ 20,000ಕ್ಕೆ ಖರೀದಿ ಬರೆದು ಕೊಟ್ಟು ಈಗ ತಿರುಗಿ ಬೀಳುತ್ತೇನೋ ಮಗನೇ? ಗೌಡ್ರೆ, ಏನ್ರಿ ನೀವು ಮಾತನಾಡುವ ಮಾತು? ನಾನು ನಿಮ್ಮ ಹತ್ತಿರ 25,000 ಸಾಲವನ್ನು ತೆಗೆದುಕೊಂಡಿದ್ದೀನಾ? ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಕೇವಲ 1,000. ಅದನ್ನು ಬಡ್ಡಿಯಂತೆ ಮಾತನಾಡಿ ತಂದಿರುತ್ತೇನೆ. ಅದನ್ನು ಬಿಟ್ಟು ಹೊಲವನ್ನೇ ಖರೀದಿ ಬರೆದು ಕೊಟ್ಟಿರುವೆಂದು ಮಾತನಾಡುತ್ತಿರುವಲ್ಲ, ಯಾವ ರೈತನ ಗೋಣ ಮುರಿದು ನೇಣು ಹಾಕಬೇಕೆಂದು ಮಾಡಿರುವಿರಿ?
ನಿಮ್ಮ ಗೋಣ ಮುರಿದು ಮೇಲಾಕಾಕ ನಾವೇನ್ರಿ ಕಲೆಕ್ಟ್ರಿ ಸಾಹೇಬ್ರ ಅಲ್ರಿ ಕಲೆಕ್ಟ್ರಿ ಸಾಹೇಬ್ರು ಗೌಡ್ರು ಸೌಕರ್ಯಕ್ಕಿಲ್ಲಿಂದ ಗೇಣು ಚೌಟು ಎಲ್ಲಿ ತನ ಬರುತ್ತೆ ಅಲ್ಲಿ ತನ ನೋಡಾರ ನಾವು. ಇದೇ ಕುಲಕರ್ಣಿಯವರೇ, ಅನ್ಯಾಯವಾಗಿ ರೈತನ ಪ್ರಾಣವನ್ನು ಹಿಂಡಬೇಡರಿ. ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನನ್ನ ಭೂತಾಯಣಿಗೂ ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿದ್ದು ಬರೀ 1,000. 20,000 ಎಲ್ಲಿಂದ ತೆಗೆದುಕೊಂಡಿದ್ದೇನೆ. ಅದಕ್ಕೇನೆ ನೀವು 25,000ಕ್ಕೆ ಹೊಲ ಬರೆದು ಕೊಟ್ಟಿರಿ ಎಂದು ಹೇಳಿದರೆ ಎಲ್ಲಿಂದ ತೀರಿಸಲಿ ಆ ನಿಮ್ಮ ಹಣವನ್ನು? ಸಾಯುವವರೆಗೆ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿದು ಬಿಡಿಸಲ ಕೇಳು. ಗೌಡ, ಹೊಲ ನನ್ನದಲ್ಲವೆಂದು ಹೇಳುತ್ತೇನೆ ವಿನೋ, ಆದರೆ ನನ್ನ ತಮ್ಮನ ಮಾತ್ರ ನಿನ್ನ ಕೈಯಲ್ಲಿ ಹಾಳಾಗಿ ದುಡಿಸಲಾರೇನು. ದುಡಿಸದಿದ್ದರೆ ಕೇಡಗಾಲ ನೆಪಿಸಿತು ಈ ನಿನ್ನ ದೊಡ್ಡ ಸಂಸಾರಕ್ಕೆ. ತಲಟಿ ಬಿಚ್ಚಿ ಓದು ಇವನ ಸಾಲ ಸಲುವಾಗಿ ಹೊಲದ ಬರೆದು ಕೊಟ್ಟಿದ್ದು. ಪಂಪ್ಸೆಟ್ಟಿನ ಸಾಲ ಅಂತ 5,000, ಒಟ್ಟಿಗೆ ಬಟ್ಟಿ ಎಲ್ಲಂದ ಗೂಡು ಸುಟ್ಟದ್ದೊಂದು ಅದೊಂದು 5,000, ಮನೆ ಬಿರಡ ಗೊಬ್ಬರ ಬೀಜ ಅದೊಂದು ಕುರಿ ಅದೊಂದು 5,000, ಅಷ್ಟು ಜಮಾ ಮಾಡಿ 25,000 ರೂಪಾಯಿನ ಆಗೈತಪ್ಪ. ಇಲ್ಲಿ ಮತ್ತೆ ಕರಾರ್ ಪತ್ರವನ್ನು ಐತಿ. ಇಲ್ಲಿ ಬಾಯಿಯನ್ನು ಹೊಲದಲ್ಲಿ ಗಿಡಗಳನ್ನು ನಾನು ಭೂಮಿ ತಾಯಿ ಸಾಕ್ಷ್ಯ ಆಗಿ ಕರಾರ ಪತ್ರವನ್ನು ಬರೆದು ಕೊಟ್ಟಿನಂತ ಐತ್ ನೋಡಪ್ಪ. ಗೌರಿ, 1 ಅಲ್ಲ 2 ಅಲ್ಲ 20,000 ಗಟ್ಟಲೆ ನಿಮ್ಮ ಹತ್ತಿರ ನಾನು ಸಾಲ ಎಲ್ಲಿ ತೆಗೆದುಕೊಂಡಿದ್ದೇನೆ. ಶೇಂಗದ ಮಾಲಿನಲ್ಲಿ ಬಂದ 10,000 ರೂಪಾಯಿ ಮನೆ ಬೇಡ, ಮನೆ ಗರ ಬೇಡ, ಮನೆ ಪಟ್ಟ ಗರಬಡ ತೀರಿಸಿದ್ದೇನೆ. ಹೆಂಡತಿ ಆಭರಣದಲ್ಲಿ ಕುರಿಗಳನ್ನು ತೆಗೆದುಕೊಂಡಿದ್ದೇನೆ. 10,000ಕ್ಕೆ ಬೆಲೆ ಬಾಳುವ ಎತ್ತುಗಳನ್ನು ಮಾರಿ ಜೋಳವನ್ನು ತೆಗೆದುಕೊಂಡಿದ್ದೇನೆ. ಅಂದಾಗ ನಿಮ್ಮ ಹತ್ತಿರ ನಾನು ಸಾಲ ತೆಗೆದುಕೊಂಡಿದ್ದು ಕೇವಲ 1,000. ಅನ್ಯಾಯವಾಗಿ ಹೊಲಕ್ಕೆ ಕೈ ಹಾಕಬೇಡಗಳೇ, ನಿಮ್ಮ ಕಾಲಿಗೆ ಬಿದ್ದಿದೆ. ಕಾಲಿಗೆ ಬಿದ್ದರು ಕರುಣೆ ತೋರಿ ಬಿಡವನಲ್ಲ ಶಿವ್ಯ ಈ ಕಾಟುಗ. ಹಿಡಿದಿದ್ದೇ ನನ್ನ ಆಟ. ಅಂದು ನಿನ್ನ ಕುತ್ತಿಗೆ ಪತ್ತು ಬಂದಾಗ ಕತ್ತು ಹೋಗತಿದೆ ಗೌಡರೆಂದು ಹೇಳಿ ಧಾರ್ಮಿಕತರ ನಾಟಕವನ್ನು ಮಾಡಿ ಈಗ ನನಗೆ ಗೊತ್ತಿಲ್ಲವೆಂದು ಹೇಳ್ತೀಯ ಮಗನೇ. ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿದು ಬಿಟ್ಟೇನು. ಈ ಕಾಳಿಂಗ ಶರಪ ಜೊತೆ ಸಹವಾಸ ಮಾಡಬೇಕಂದರೆ ನಿನ್ನ ಎಲ್ಲ ಯವರಗಳನ್ನು ಚೊಕ್ಕಟ್ಟಾಗಿಡಬೇಕು. ಈಗ ನೀನು ಹೊಲ ಬರೆದು ಕೊಟ್ಟಿಲ್ಲವೆಂದು ಮತ್ತೆ ಮತ್ತೆ ಬೊಗಳಿದರೆ ಇಂದುಳಿದ 5,000 ಕೂಡ ನಿನಗೆ ದೊರಕಲಾರದು. ಎಚ್ಚರ. ಹಾಗೆ ಹಠ ಮಾಡಬೇಡಿ. ಹಾಗೆ ಹಠ ಹಿಡಿದು ಈ ಬಡವರಿಗೆ ಗುಟುಗು ನೀರಿಗೂ ಸಹ ಗತಿಯನ್ನಾಗಿಸಬೇಡಿ. ನೋಡಿ, ಕೇಳಿದವರಿಗೆ ಕೇಳಿದ್ದನ್ನೇ ಕಲ್ಪವೃಕ್ಷದಂತೆ ನೀಡುವ ನೀವು ಈ ರೀತಿ ಮಾತನಾಡಬೇಡಿ. ನೋಡಿ, ನಿಮ್ಮ ಹಣ ಎಷ್ಟೇ ಆದರೂ ನಾವು ತೀರಿಸುತ್ತೇವೆ, ಆದರೆ ದಯವಿಟ್ಟು ನಮ್ಮ ಹೊಲಕ್ಕೆ ಮಾತ್ರ ಕೈ ಹಾಕಬೇಡಿ. ನಿಮ್ಮ ಮಗಳಂತಿರುವ ನಾನು ನಿಮಗೆ ಸೆರಗೊಡ್ಡಿ ಬೇಡಿಕೊಳ್ತೇನೆ ಸಾವುಕಾರರೇ, ಸೆರಗೊಡ್ಡಿ ಬೇಡಿಕೊಳ್ತೇನೆ. ಬೇ ಗಂಗಮ್ಮ, ಸುಮ್ಮನೆ ದುಕ್ಷಿ ನುಂಗಿ ಉಗುಳು ನುಂಗಿ ಯಾಕೆ ಸಾಯ್ತೇವ? ಈ ನಮ್ಮ ಗೌಡಗ ಸೆರಗೊಡ್ಡಿ ಬೇಡೋದಕ್ಕಿಂತ ಸೆರ್ಗಾಸಿ ಕುಲಕರ್ಣಿ, ಮುಂದೆ ಮಾತುತ್ತರಿಸಿದರೆ ನಿನ್ನ ನಾಲಿಗೆ ಸೀಳಿಬಿಟ್ಟೆನು. ಎಚ್ಚರ. ಎಚ್ಚರ. ಹೇಯ್, ನಿಮ್ಮಂತ 100 ಕುಂದಿಗಳ ನಾಲಿಗೆಯನ್ನು ಕಿತ್ತು ಒಂದರ ಮೇಲೆ ಒಂದಿಟ್ಟು ಕಡಿದು ಪುಡಿ ಆಗಿಸುವ ಈ ಕೋಟ್ಲಿ ಕಾಳನಿಗೆ ಎಚ್ಚರವೆಂದು ಮಗಳ ಮಗನೇ. ಈಗಲೇ ನಮ್ಮ ತನಿ ಅಪ್ಪಣೆ ನೀಡಿದರೆ ಪತ್ತವಾಗದೆ ಸಿಳಿ ಬಿಡುವನು ನಿನ್ನ ಶರೀರವನ್ನು.
ಲೇ ಗೌಡ, ಲೇ ಗೌಡನ ಎಂಜಲದಿಂದ ಕೊಬ್ಬಿ ನಿಂತಿರುವ ಬಂಡನ ಮಗನೇ, ರುಂಡ ಹೋದರೂ ನಿಮ್ಮಂತರಿಗೆ ಗಂಡನಾಗಿ ಸಾಯುತ್ತೇನೆ, ವಿನಾ ಚಂಡನಾಗಿ ಸಾಯಲಾರೆನು. ಚೇಂಜ್ ಮಾಡ. ಕಾಳಣ್ಣ, ನನ್ನ ಪತಿಗೆ ಜೀವದಾನವನ್ನು ಮಾಡಿ ನನ್ನ ಪತಿಗೆ ಪತಿ ಭಿಕ್ಷೆಯನ್ನು ಕೊಡಿ ಕಾಳಣ್ಣ. ಸರಿ ನಮಗೆದರಾಗದೆ ಸುಮ್ಮನೆ ಈ ಹೊಲ ಬಿಟ್ಟು ಹೋಗದಿದ್ದರೆ ನಿನ್ನ ಗಂಡನ ಕೊರಳಿಗೆ ಬರುವುದು ಈ ಎಲವಿನ ಕೊರಳಿನ ದಂಡ. ತಲಟಿ ಬಿಚ್ಚಿ ಓದು ಇವನ ಸಾಲ ಸಲುವಾಗಿ ಬರೆದು ಕೊಟ್ಟಿದ್ದನ್ನು. ತಿರಗ ಮಾತಾಡಿದರೆ ಈಗ ಸದ್ಯಕ್ಕೆ ನಿನ್ನ ಗಂಡನ ಸೊಂಡಿ ತುಂಡಾಗುತ್ತದೆ. ಯಪ್ಪ ಸಾವುಕಾರ ರುದ್ರಪ್ಪನವರೇ, ರೈತನ ಕರುಣಾಮೂರ್ತಿಯಾದ ನೀವು ಈ ರೀತಿ ಮಾಡಿದರೆ ನಮ್ಮಂಥ ಬಡವರು ಎಂತೂ ಬದುಕಬೇಕು ತಂದೆ, ಎಂತೂ ಬದುಕಬೇಕು. ನನ್ನ ಪತಿ ಮೈದುನರು ಏನಾದರೂ ತಪ್ಪು ಕೆಲಸವನ್ನು ಮಾಡಿದರೆ ಅವರಿಗೆ ತಿಳಿಸಿ ಬುದ್ಧಿ ನಾವು ಹೇಳ್ತೇವೆ. ಆದರೆ ದಯವಿಟ್ಟು ಈ ಅಣ್ಣ ಹಾಕುವ ಈ ನಮ್ಮ ಭೂಮಿ ತಾಯಿಯನ್ನು ಮಾತ್ರ ಕಸಿದುಕೊಳ್ಳಬೇಡಿ ಸಾವುಕಾರೇ, ದಯವಿಟ್ಟು ಕಸಿದುಕೊಳ್ಳಬೇಡಿ. ಏನಂದವ ತಂಗೆ? ಏನೆನ್ನುವುದು ಏನಿದೆ ತಲಟಿಯವರೇ? ನಾನು ಬರೆದ ಕೊಟ್ಟ ಕಾಗದ ಪತ್ರ ಒಂದನ್ನು ಕೊಡಿರಿ, ಅದನ್ನೊಮ್ಮೆ ಓದಿ ಸಂತೋಷವಾಗಿ ಈ ಹೊಲಕ್ಕೆ ನಮಸ್ಕರಿಸಿ ನಮ್ಮ ಪಾಡಿಗೆ ನಾವು ಹೋಗಿ ಬಿಡುತ್ತೇವೆ. ಮತ್ತೆ ಈಗಂತ ನೋಡ್ರಿ ಇವನ ಬಿಚ್ಚಿ ಓದು ಸರಿಯಾಗಿ ಸಾಲ ಸಲಗಿ ಬರೆದು ಕೊಟ್ಟಿದ್ದು. ಏನ್ ಸೋಳ ತೆಗೆದುಕೊಳ್ರಿ ಶಿವಣ್ಣರ. ಇದು ಏನು ಸೌಕರ್ಯ? ನಾನು ಬರೆದ ಕೊಟ್ಟ ನಾನು ಸಾಲದ ಬಗ್ಗೆ ಬರೆದ ಕೊಟ್ಟ ಖರೀದಿ ಪತ್ರ, ಎಂಥ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಜನಗಳ ಬಡವರ ಗೋಣು ಮುರಿದು ಅವರ ರಕ್ತವನ್ನು ಹೀರಿ ನಿನ್ನ ಬಜ್ಜನ್ನು ಬಯಸಿಕೊಂಡಿರುವೆ ಗೌಡ. 1000 ವರ್ಷವಿದ್ದರೂ ಸಾವು ತಪ್ಪುವುದಿಲ್ಲ. ಈ ಜೀವ ಈಗಲೇ ನಿನ್ನ ಕೈಯಿಂದ ಹೋದರೆ ಚಿಂತೆ ಇಲ್ಲ. ಇಂಥ ನಕಲಿ ಪತ್ರಕ್ಕೆ ನಾನು ಎಂದಿಗೂ ಅವಕಾಶ ಕೊಡುವಲ್ಲ ಏನು? ಹಣಕ್ಕಾಗಿ ಬರೆದು ಕೊಟ್ಟ ಖರೀದಿ ಪತ್ರ ಎಂಬುದೇ ಲೆಕ್ಕಸದೆ ಹರಿದು ಕಾಲಿನಿಂದ ತುಳಿದಾಕುತ್ತೇನೋ ಮಗನೇ. ಲೇಕಾಳ ಒತ್ತುಕೊಂಡು ನಡಿ ಮನೆಗೆ ಈ ಬೇಟೆಯನ್ನು ಕಟವಾಗಿ ನುಡಿಯುವ ಕಟಗನನ್ನು ಕಂಬಕ್ಕೆ ಕಟ್ಟಿ ಮೆಟ್ಟಿಸಿಳೋಣಂತೆ. ಈಗಲೇ ಹೊತ್ತು ಒಯ್ಯುವೆನು ಈ ಕತ್ತ ಮರಿಯನ್ನು. ತಲಾಟಿ, ನೀನೊಂದು ಎತ್ತು ಹಿಡಿದುಕೋ, ನಾನೊಂದು ಎತ್ತು ಹಿಡಿದುಕೊಳ್ತೀನಿ. ಇವನ ಮನೆಗೆ ಹೋಗಿ ಸಮಾಚಾರ ತಿಳಿದುಕೊಳ್ಳೋಣ.